ಶುಭೋದಯ. ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಅನಂತ ಪ್ರಣಾಮಗಳು. ಮಹಾ ಅವತಾರ್ ಫೌಂಡೇಶನ್ ನ ವ್ಯವಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರುಜಿ ಹಾಗೂ ಗುರುಮಾತಾ ಲಕ್ಷ್ಮೀ ರಂಗನಾಥ್ ಅಮ್ಮನವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ, ನನ್ನ ಹೆತ್ತ ತಂದೆ ತಾಯಿ ಹಾಗೂ ಬಂಧು ಮಿತ್ರರಿಗೂ ನನ್ನ ನಮನಗಳನ್ನು ಹೇಳುತ್ತೇನೆ. ನನಗೆ ವಿದ್ಯೆಯನ್ನು ಹೇಳಿಕೊಟ್ಟ ಎಲ್ಲ ಗುರು ವೃಂದದವರಿಗೂ ಮತ್ತು ನಮ್ಮನ್ನೆಲ್ಲರನ್ನು ಕಾಯುತ್ತಿರುವ ಹಾಸ್ಟೆಲ್ ಮಾಸ್ಟರ್ಸ್ ಗಳಿಗೂ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇಂದು 20ನೇ ದಿನದ ಧ್ಯಾನದ ಕಾರ್ಯಕ್ರಮಕ್ಕೆ ವೆಂಕಟರಮಣ್ ಸರ್ ಹಾಗೂ ಝೂಮ್ ನಲ್ಲಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಹಾಗೂ ಯೂಟ್ಯೂಬ್ ನಲ್ಲಿ ನೋಡುವ ಎಲ್ಲ ನನ್ನ ಬಂಧುಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಎಲ್ರೂ ಸ್ವಲ್ಪ ವಿಡಿಯೋ ಆನ್ ಮಾಡ್ಕೊಂಡ್ರೆ ನಮ್ಮಲ್ಲಿ ಏನಾದ್ರು ಚೇಂಜಸ್ ಇದ್ರೆ ನಾವು ಹೇಳ್ಕೊಡ್ಬೋದು. ಯಾಕೆಂದ್ರೆ ಒಂದ್ ವಾರ ಟೈಮ್ ಇರುತ್ತೆ, ನಾವು ಹಾಗೆ ಕೂತ್ಕೊಂಡು ಧ್ಯಾನ ಮಾಡಕ್ಕೆ ಸುಲಭ ಆಗತ್ತೆ ಮಾಸ್ಟರ್ಸ್. ಹಾಗಾಗಿ ಎಲ್ರೂ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಓವರ್ ಟು ಯು ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಹಾವತಾರ್ ಫೌಂಡೇಶನ್ ಅವರು ಸ್ಥಾಪನೆ ಮಾಡಿರುವಂತ ರಂಗನಾಥ್ ಗುರುಗಳಿಗೆ ನಾವು ವಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ಪತ್ರಿಜಿ ಗುರುಗಳಿಗೆ ವಂದನೆ ಸಲ್ಲಿಸುತ್ತಾ ಎಲ್ಲ ಗುರುವರೆಯವರಿಗೂ ನಮಸ್ಕಾರಗಳು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ದಾನಿಗಳನ್ನು ಸ್ವಾಗತಿಸುತ್ತಾ ಒಂದು ಸುತ್ತ ಕಾರ್ಯಕ್ರಮನ ಪ್ರಾರಂಭ ಮಾಡಿ ನಮ್ಮರೆ ಎಲ್ಲಾ ಬಂಧುಗಳು, ಆತ್ಮ ಬಂಧುಗಳು ಧ್ಯಾನಕ್ಕೆ ರೆಡಿ ಆಗಿದ್ದೀರಾ. ಎಲ್ಲಾ ಯೋಚನೆಗಳನ್ನ ನಿಮ್ಮ ಮನೆಯಿಂದ ಬಾಗಿಲಿಂದ ಆಚೆ ಇಟ್ಟಿದ್ದೀರಾ. ಈಗ ನಿಮಗೆ ಯಾವುದೇ ರೀತಿಯಾದ ಯೋಚನೆಗಳು ನಿಮ್ಮ ಮನಸ್ಸಿನಲ್ಲಿಲ್ಲ. ಎಲ್ಲರೂ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಸುಖಾಸನದಲ್ಲಿ ಕೂತ್ಕೊಂಡು ಒಂದು ಗ್ಲಾಸ್ ನೀರು ಕುಡೀರಿ. ಮ್ಯಾಟ್ ಮೇಲೆ ಕೂತ್ಕೊಂಡ್ರೆ ತುಂಬಾ ಒಳ್ಳೇದು. ಆಮೇಲೆ ತಾವು ಪಿರಮಿಡ್ ಕ್ಯಾಪ್ ಅನ್ನ ಧರಿಸಿದ್ರೆ ಪಿರಮಿಡ್ ಕ್ಯಾಪ್ ನ ಧರಿಸ್ಕೊಳ್ಳಿ. ಆಮೇಲೆ ಪಿರಮಿಡ್ ಇದ್ರೆ ಪಿರಮಿಡ್ ಅಲ್ಲಿ ಕೂತ್ಕೊಳ್ಳಿ. ಬೆನ್ನು ಮತ್ತು ಕುತ್ತಿಗೆ ನೇರ ಇರ್ಲಿ. ಬೆನ್ನು ಮತ್ತು ಕುತ್ತಿಗೆ ನೇರ ಇರ್ಲಿ. ಆನಂತರ ನೀವು ಮುದ್ರೆಯನ್ನ ಇಟ್ಕೊಳ್ಳಿ. ಯಾವುದು ನಿನ್ನೆ ಹೇಳಿಕೊಟ್ಟಿದ್ದೀನಿ ನಾನು, ಹೆಣ್ಮಕ್ಳು ಎಡಗೈ ಹೆಬ್ಬೆರಡು ಮೇಲ್ ಬರ್ಬೇಕು, ಬಲಗೈ ಹೆಬ್ಬೆರಳು ಕೆಳಗಡೆ ಇರ್ಬೇಕು. ಅದೇ ರೀತಿ ಗಂಡು ಮಕ್ಕಳು ಬಲಗೈ ಹೆಬ್ಬೆರಳು ಮೇಲ್ ಬರ್ಬೇಕು. ಎಸ್ ಓಕೆ. ಆ ಹೆಬ್ಬೆರಳಿಂದ ಈ ಬಲಗೈ ಹೆಬ್ಬೆರಳನ್ನ ಪ್ರೆಸ್ ಮಾಡ್ಬೇಕು. ಕೂಲ್ ಆಗಿ ಇಟ್ಕೊಂಡು ನಿಮ್ಮ ಮಡ್ಲಲ್ಲಿ ಇಟ್ಕೊಳ್ಳಿ. ಈ ಮುದ್ರೆನ ನಾವು ಇನ್ಮೇಲೆ ಪದೇ ಪದೇ ನೆನಪಿಸ್ತಾ ಇರ್ತೀನಿ. ಎಲ್ಲಾರು ಇದೇ ಮುದ್ರೆ ಮಾಡಬೇಕು. ಎಲ್ಲಾರು ಧ್ಯಾನಕ್ಕೆ ಅಣಿಯಾಗಿ. ಈಗ ನಾವು ಸುತ್ತಲೂ ಕತ್ಲು ಮಾಡ್ಕೊಳ್ಳಿ. ಯಾವುದೇ ರೀತಿಯಾದ ಆಲೋಚನೆಗಳಿಗೆ ಇಲ್ಲಿ ಆಸ್ಪದ ಕೊಡಬೇಡಿ. ದಯವಿಟ್ಟು ಎಲ್ಲಾರು ಕಣ್ಣು ಮುಚ್ಕೊಳ್ಳಿ. ಇವತ್ತು 20ನೇ ದಿನದ ಕಾರ್ಯಕ್ರಮ. ಈ 20ನೇ ದಿನದ ಕಾರ್ಯಕ್ರಮದಲ್ಲಿ ನಾವು ಒಂದು 10 ನಿಮಿಷ ಅಂತರ್ ಪ್ರಯಾಣ ಮಾಡಬಹುದು ಅಂತ ಅನ್ಕೊಂಡಿದೀನಿ. ಮಾಡೋಣ. ಯಾಕಂದ್ರೆ ಮತ್ತೆ ಒಂದು ವಾರ ನೆಕ್ಸ್ಟ್ ವೀಕ್ ವರೆಗೂ ರಜಾ ಇರ್ತದೆ. ನಾಳೆ ಒಂದ್ ದಿವಸ ಅರ್ಧ ಗಂಟೆ ಧ್ಯಾನ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋಣ. ನಾಳೆ ವಿಶೇಷ ಕಾರ್ಯಕ್ರಮ ಮಾಡೋಣ. ಆದ್ರಿಂದ ಇವತ್ತು ಒಂದು 10 ನಿಮಿಷ ಅಂತರ್ ಪ್ರಯಾಣಕ್ಕೆ ನಾವು ಸಮಯ ಕೊಡೋಣ. ಮಿತ್ರರೇ, ಎಲ್ಲಾರು ಸಮಸ್ಥಿತಿಗೆ ಬನ್ನಿ. ಕಣ್ಣು ಮುಚ್ಚಿ ಧ್ಯಾನಕ್ಕೆ ಅಣಿಯಾಗಿ. ಈಗ ನಾವು ಆನಾಪಾನಸತಿ ಧ್ಯಾನಕ್ಕೆ ಹೋಗ್ತಾ ಇದ್ದೀರಿ. ನಮ್ಮ ಶ್ವಾಸವನ್ನ ನಾವು ಗಮನಿಸ್ತಾ ಕೂತ್ಕೊಳ್ಳೋಣ. ಈ ಶ್ವಾಸವನ್ನು ಗಮನಿಸೋದ್ರ ಜೊತೆಗೆ ಸಂಗೀತದೊಂದಿಗೆ ನಾವು ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ನೀವು ಸಂಗೀತದ ಕಡೆ ಗಮನ ಕಮ್ಮಿ ಮಾಡಿ, ಶ್ವಾಸದ ಕಡೆ ಗಮನ ಜಾಸ್ತಿ ಮಾಡಿ. ನಿಮ್ಮ ಆಲೋಚನೆಗಳು ನಿಮ್ಮಿಂದ ದೂರ ಹೋಗ್ತವೆ. ನೀವು ಅಂತರ್ಮುಖಿಯಾಗಿ ಧ್ಯಾನಸ್ಥರಾಗ್ತೀರಾ. ಮೇಡಮ್, ಸಂಗೀತ ಪ್ರಾರಂಭ ಮಾಡಿ. ನೆನ್ನೆ ಹಾಕಿದ ಸಂಗೀತ ತುಂಬಾ ಚೆನ್ನಾಗಿತ್ತು. ಅದನ್ನೇ ಕಂಟಿನ್ಯೂ ಮಾಡಿದ್ರು ಒಳ್ಳೇದೆ. ಯಾಕಂದ್ರೆ ಬೆಳಗಿನ ಜಾವದ ಶುಭೋದಯದ ಚಿಲಿಪಿ ನಾದ ಭಾರಿ ಅದ್ಭುತವಾಗಿರ್ತದೆ. ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ನಮ್ಮ ಧ್ಯಾನಿಗಳು ಕೂಡ ಆ ಒಂದು ಮುಂಜಾನೆಯ ಮಡಿಲಲ್ಲಿ ಇದ್ದೀವಿ ಅಂತ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಶ್ವಾಸವನ್ನ ಗಮನಿಸ್ತಾರೆ. ಸಂಗೀತವನ್ನು ಪ್ರಾರಂಭ ಮಾಡಿ. ಮತ್ತೆ ಯಾರಾಗ್ಲಿ ಒಂದ್ಸರಿ ಮೊಬೈಲ್ನ ಆನ್ ಮಾಡಿದ್ಮೇಲೆ ಮತ್ತೆ ಮೊಬೈಲ್ನ ಮುಟ್ಟಬೇಡಿ. ಮೊಬೈಲ್ ಗಂಟೆಗೆ ಹೋಗ್ಬೇಡಿ. ಅದಷ್ಟೇ ನಿಮ್ಗೆ ರಿಪ್ಲೈ ಕೊಡ್ತಾ ಇರ್ತದೆ. ನಾನು ಹೇಳೋವರೆಗೂ ಮತ್ತೆ ಕಣ್ಣು ಮುಚ್ಚಬೇಡಿ. ಮತ್ತೆ ಕೈ ಮುದ್ರೆ ಬಿಡಬೇಡಿ.
ಕೂತಿದ್ದ ಜಾಗದಿಂದ ಎದುರುಗಡೆ ಬೇರೆ ಶಬ್ದಕ್ಕೆ ನೀವು ಕಿವಿ ಕೊಡಬೇಡಿ. ಕೇವಲ ನನ್ನ ಮಾತನ್ನು ಆಲಿಸ್ತಾ ಇರಿ. ಅದರೊಂದಿಗೆ ಸಂಗೀತವನ್ನು ಆಸ್ವಾದಿಸುತ್ತಾ ಧ್ಯಾನದ ಕಡೆ ಹೋಗೋಣ. ನಿರ್ಮಲವಾದ ಮನಸ್ಸಿನಿಂದ ನಾವು ಧ್ಯಾನ ಮಾಡಿದರೆ ಅತಿ ಆಳವಾದ ಧ್ಯಾನವನ್ನು ಮಾಡಬಹುದು. ಮಿತ್ರರೇ, ನಾವು ಈಗ ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದ್ದೀವಿ. ಆಳವಾದ ಧ್ಯಾನಕ್ಕೆ ಮೇಡಮ್ ಸಂಗೀತ ಪ್ರಾರಂಭ ಮಾಡಿ. ಆಯ್ತು ಸರ್. ಎಷ್ಟೊತ್ತಿಗೆ ಆಫ್ ಮಾಡಬೇಕು ಸರ್? 12:10. ಓಕೆ ಸರ್. ಓಕೆ, ಥ್ಯಾಂಕ್ ಯು. ನಿಧಾನವಾಗಿ ಆಳವಾದ ಧ್ಯಾನಕ್ಕೆ ಹೋಗ್ತಾ ಇರಿ. ಮತ್ತೆ ನನ್ನ ಆಳವಾದ ಧ್ಯಾನಕ್ಕೆ ಹೋಗ್ತಾ ಇರಿ.
ಮಿತ್ರರೇ, ಈಗ ನಾವು ಮೌನ ಧ್ಯಾನವನ್ನು ಪ್ರಾರಂಭಿಸೋಣ. ಈ ಮೌನ ಧ್ಯಾನವು ಇಂದು ನಾವು ಆಳವಾಗಿ ಅಂತರ್ಮುಖಿಯಾಗಿ ಪ್ರಯಾಣ ಬೆಳೆಸೋಣ. ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗವನ್ನು ನಾವು ತಿಳಿದುಕೊಳ್ಳೋಣ, ಅಲ್ಲಿ ವಿಶ್ರಮಿಸೋಣ. ಅದೇ ರೀತಿ ನಾವು ಮುಂದುವರಿಯೋಣ. ಎಲ್ಲಾ ಆತ್ಮಬಂಧುಗಳು ನನ್ನ ಮಾತನ್ನ ಆಲಿಸ್ತಾ ಮುಂದುವರಿಯಿರಿ. ನೀವು ಮುದ್ರೆ ಬಿಡಬಾರದು, ಕಣ್ಣು ಬಿಡಬಾರದು. ಸ್ವಲ್ಪ ಇದು ಆಗ್ತಾ ಇರುತ್ತೆ. ಈಗ ನಾವು ಮುಂದುವರಿಯೋಣ ಮಿತ್ರರೇ. ಎಲ್ಲರೂ ಸಂಪೂರ್ಣವಾಗಿ ಕಣ್ಣು ಮುಚ್ಚಿ ಥ್ಯಾಂಕ್ ಯು ಮೇಡಮ್. ಕೆಲಸ ಸ್ವಲ್ಪ ನೆಟ್ ಪ್ರಾಬ್ಲಮ್ ಆಗಿದೆ.
ಈಗ ನಾವು ಕಂಟಿನ್ಯೂ ಮಾಡೋಣ. ದಯವಿಟ್ಟು ಎಲ್ಲ ಯಾರು ಕಂಡುಬಿಡಬೇಡಿ. ಈಗ ನಾವು ಒಂದೊಂದು ಭಾಗವನ್ನೇ ಗಮನಿಸ್ತಾ ಮುಂದೆ ಹೋಗೋಣ ಮಿತ್ರರೇ. ಎಲ್ಲರೂ ದೀರ್ಘವಾಗಿ ನಾವು ಅಂತರ್ಪ್ರಯಾಣ ಮಾಡೋಣ. ಈ ಒಂದು 10 ನಿಮಿಷಗಳ ಕಾಲ ಮೌನದೊಂದಿಗೆ ನಾವು ಅಂತರ್ಪ್ರಯಾಣ ಮಾಡೋಣ. ನಮ್ಮ ಶ್ವಾಸದ ಕಡೆ ನಮ್ಮ ಗಮನ ಇದೆ. ನಾವು ದೀರ್ಘವಾದ ಶ್ವಾಸವನ್ನು ಗಮನಿಸುತ್ತಾ ಅಂತರ್ಮುಖಿಯಾಗಿ ನಾವು ಅಂತರ್ಪ್ರಯಾಣ ಮಾಡ್ತಾ ಇದ್ದೀವಿ. ಎಲ್ಲಾ ಮಿತ್ರರು ನನ್ನ ಮಾತನ್ನು ಗಮನಿಸ್ತಾ ಇದ್ದಾರೆ. ನನ್ನ ಮಾತು ಬಿಟ್ಟರೆ ನಿಮಗೆ ಬೇರೆ ಯಾವುದೇ ರೀತಿಯಾದ ಶಬ್ದ ಕೇಳಿಸುತ್ತಿಲ್ಲ. ಕೇವಲ ನನ್ನ ಮಾತು ನೀವು ಆಲಿಸ್ತಾ ಇದ್ದೀರಾ. ನನ್ನ ಮಾತನ್ನೇ ಫಾಲೋ ಮಾಡ್ತಾ ಇದ್ದೀರಾ. ನನ್ನ ಮಾತನ್ನು ಫಾಲೋ ಮಾಡ್ತಾ ಮಾಡ್ತಾ ನೀವು ದೇಹಕ್ಕೆ ಅಂತರ್ಮುಖಿಯಾಗಿ ಹೋಗ್ತಾ ಇದ್ದೀರಾ. ನಾನು ಹೇಳ್ತಾ ಇದ್ರೆ ನಿಮ್ಗೆ ನಿದ್ದೆ ಬಂದಾಗ ಆಗ್ತಾ ಇದೆ. ಅದ್ರಲ್ಲಿ ನಿದ್ದೆ ನಾವು ಮಾಡಲ್ಲ ಅಂತ ನೀವು ಯೂನಿವರ್ಸಲ್ಗೆ ತಿಳಿಸ್ತಾ ಇದ್ದೀರಾ. ನಾನು ನಿದ್ದೆ ಮಾಡ್ತಾ ಇಲ್ಲ, ಧ್ಯಾನ ಮಾಡ್ತಾ ಇದ್ದೀನಿ. ನಾನು ನಿದ್ದೆ ಮಾಡ್ತಾ ಇಲ್ಲ, ಧ್ಯಾನ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತಾ ಇದ್ದೀರಾ. ಅದೇ ರೀತಿ ನೀವು ಧ್ಯಾನದಲ್ಲಿ ಮುಂದುವರಿತಾ ಮೊದಲಿಗೆ ನಿಮ್ಮ ಕಾಲು ಬೆರಳುಗಳನ್ನ, ನಿಮ್ಮ ಬಲಗಾಲಿನ ಪಾದ ಬೆರಳುಗಳನ್ನ ವಿಶ್ರಾಂತಿಗೊಳಿಸ್ತಾ ಇದ್ದೀರಾ. ಹೆಬ್ಬೆರಳು ಮತ್ತೆ ಕಾಲಿನ ಎಲ್ಲ ಬೆರಳುಗಳನ್ನು ವಿಶ್ರಾಂತಿಗೊಳಿಸ್ತಾ ಇದ್ದೀರಾ. ಮಿತ್ರರೇ, ನಿಮ್ಮ ಕಾಲು ಬೆರಳುಗಳನ್ನು ವಿಶ್ರಾಂತಿಯಾದ ನಂತರ ನಿಮ್ಮ ಕಾಲಿನ ಪಾದವನ್ನು ವಿಶ್ರಾಂತಿಗೊಳಿಸ್ತಾ ಇದ್ದೀರಾ. ಬಲಗಾಲಿನ ಪಾದವನ್ನು ವಿಶ್ರಾಂತಿಗೊಳಿಸ್ತಾ ಇದ್ದೀರಾ. ನೀವು ಸಂಪೂರ್ಣವಾಗಿ ಅಂತರ್ಮುಖಿಯಾಗಿದ್ದೀರಾ. ಯಾವುದೇ ರೀತಿಯಾದ ಆಲೋಚನೆಗಳು ನಿಮ್ಮಲ್ಲಿ ಬರ್ತಾ ಇಲ್ಲ. ಈಗ ನಿಮ್ಮ ದೇಹದ ಅಂಗಾಂಗವನ್ನು ಗಮನಿಸ್ತಾ ಇದ್ದೀರಾ. ಆ ಅಂಗಾಂಗದಲ್ಲಿ ನಿಮ್ಮ ಬಲಗಾಲಿನ ಹಿಮ್ಮಡಿಯನ್ನ ವಿಶ್ರಾಂತಿಗೊಳಿಸ್ತಾ ಇದ್ದೀರಾ. ಸಂಪೂರ್ಣವಾದ ವಿಶ್ರಾಂತಿ. ಮುಂದೆ ನಿಮ್ಮ ಬಲಗಾಲಿನ ಮೀನಖಂಡವನ್ನ ವಿಶ್ರಾಂತಿಗೊಳಿಸ್ತಾ ಇದ್ದೀರಾ. ನಿಮ್ಮ ಮೀನಖಂಡ ಈಗ ವಿಶ್ರಾಂತಿ ಆಗ್ತಾ ಇದೆ. ನಿಮ್ಮ ಆಲೋಚನೆ ನಿಮ್ಮ ಮೀನಖಂಡದ ಮೇಲಿದೆ. ನಿಮ್ಮ ಗಮನ ಮೀನಖಂಡದಲ್ಲಿದೆ. ಆ ಮೀನಖಂಡವನ್ನು, ಬಲಗಾಲಿನ ಮೀನಖಂಡವನ್ನು ವಿಶ್ರಾಂತಿ. ಈಗ ನಿಮ್ಮ ಬಲಗಾಲಿನ ಮೊಣಕಾಲನ್ನು ವಿಶ್ರಾಂತಿಗೊಳಿಸ್ತಾ ಇದ್ದೀರಾ. ನಿಮ್ಮ ಬಲಗಾಲಿನ ಮೊಣಕಾಲನ್ನು ವಿಶ್ರಾಂತಿಗೊಳಿಸ್ತಾ ಇದ್ದೀರಾ. ಅದೇ ರೀತಿ ಮುಂದೆ ನಿಮ್ಮ ಬಲಗಾಲಿನ ತೊಡೆಯ ಭಾಗದಲ್ಲಿ ವಿಶ್ರಾಂತಿಗೊಳಿಸ್ತಾ ಇದ್ದೀರಾ. ವಿಶ್ರಾಂತಿ ಆಗ್ತಾ ಇದೆ. ನಿಮ್ಮ ಬಲಗಾಲು ತೊಡೆಯಿಂದ ಕಾಲು ಬೆರಳವರೆಗೆ ನಿಮ್ಮ ಬಲಗಾಲು ವಿಶ್ರಾಂತಿಯಾಗಿದೆ. ವಿಶ್ರಾಂತಿ. ಮುಂದೆ ನಿಮ್ಮ ಕಟಿಯ ಭಾಗ, ಸೊಂಟದ ಭಾಗ, ಬಲಗಡೆಯ ಸೊಂಟದ ಭಾಗ ವಿಶ್ರಾಂತಿಗೊಳಿಸ್ತಾ ಇದ್ದೀರಾ. ಸಂಪೂರ್ಣ ವಿಶ್ರಾಂತಿ ಆಗ್ತಾ ಇದೆ. ಅದೇ ರೀತಿ ಮುಂದೆ ಬರ್ತಾ ಇದ್ದೀರಾ. ನಿಮ್ಮ ಹೊಟ್ಟೆಯ ಭಾಗ, ನಿಮ್ಮ ಒಕ್ಕಳಿನ ಭಾಗ, ನಿಮ್ಮ ಬಲಭಾಗದ ಕಡೆ ವಿಶ್ರಾಂತಿಗೊಳಿಸ್ತಾ ಇದ್ದೀರಾ. ನಿಮ್ಮ ಹೊಟ್ಟೆಯ ಭಾಗ ವಿಶ್ರಾಂತಿಗೊಳ್ತಾ ಇದೆ. ಅದೇ ರೀತಿ ಇನ್ನ ಸ್ವಲ್ಪ ಮುಂದೆ ಬಂದು ನಿಮ್ಮ ಬಲ ಕಡೆಯ ಎದೆಯ ಭಾಗ ವಿಶ್ರಾಂತಿ ಆಗ್ತಾ ಇದೆ. ನಿಮ್ಮ ಬಲಭುಜ ವಿಶ್ರಾಂತಿ, ಸಂಪೂರ್ಣವಾದ ವಿಶ್ರಾಂತಿ, ರಿಲ್ಯಾಕ್ಸ್. ನಿಮ್ಮ ಭುಜ ರಿಲ್ಯಾಕ್ಸ್ ಹೋಗ್ತಾ ಇದೆ. ಅದೇ ರೀತಿ ನಿಮ್ಮ ಬಲಗೈ ಮೊಣಕೈ ವಿಶ್ರಾಂತಿಗೊಳ್ತಾ ಇದೆ. ವಿಶ್ರಾಂತಿ. ನಿಮ್ಮ ಬಲಗೈ ಸಂಪೂರ್ಣ ವಿಶ್ರಾಂತಿಯಾಗಿದೆ.
ಮುಂದೆ ನೋಡ್ತಾ ನಿಧಾನವಾಗಿ ನಿಮ್ಮ ಬಲಗೈನ ಅಂಗೈಯನ್ನು ವಿಶ್ರಾಂತಗೊಳಿಸಿದ್ದೀರಾ. ಸಂಪೂರ್ಣವಾದ ವಿಶ್ರಾಂತಿ ಆಗ್ತಾ ಇದೆ. ನಿಮ್ಮ ಬಲಗೈನ ಹೆಬ್ಬೆರಳು, ತೋರ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳು, ಎಲ್ಲಾ ಬೆರಳುಗಳು ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ ಆಗ್ತಾ ಇದೆ. ಗಮನಿಸಿ ಮಿತ್ರರೇ, ನಿಮ್ಮ ದೇಹದ ಬಲಗೈ ಭಾಗ ಸಂಪೂರ್ಣ ವಿಶ್ರಾಂತಿಯಾಗಿದೆ. ಅದೇ ರೀತಿ ನಿಮ್ಮ ಕುತ್ತಿಗೆಯ ಭಾಗ, ಬಲಗೈ ಕಡೆ ಇರುವ ಕುತ್ತಿಗೆಯ ಭಾಗ ಸಂಪೂರ್ಣ ವಿಶ್ರಾಂತಿ. ಮಿತ್ರರೇ, ಈಗ ನೀವು ನಿಮ್ಮ ಬಲಭಾಗದ ಕುತ್ತಿಗೆಯಿಂದ ಕಾಲಿನ ಹೆಬ್ಬೆರಳಿನವರೆಗೆ ಸಂಪೂರ್ಣ ವಿಶ್ರಾಂತಿಗೊಳಿಸಿದ್ದೀರಾ. ವಿಶ್ರಾಂತಿ. ದೇಹದ ಬಲಗಡೆಯ ಭಾಗ ಸಂಪೂರ್ಣ ವಿಶ್ರಾಂತಿಯಾಗಿದೆ. ಈಗ ನಾವು ಎಡಗಡೆಯ ಭಾಗಕ್ಕೆ ಬರೋಣ. ಎಡಗಡೆಯ ಹೆಬ್ಬೆರಳು, ಎಡಗಡೆಯ ಕಾಲಿನ ಹೆಬ್ಬೆರಳನ್ನ ವಿಶ್ರಾಂತಿಗೊಳಿಸ್ತಾ ಇದ್ದೀವಿ. ಎಡಗಾಲಿನ ಬೆರಳುಗಳನ್ನ ವಿಶ್ರಾಂತಿಗೊಳಿಸ್ತಾ ಇದ್ದೀವಿ. ಎಡಗಾಲಿನ ಪಾದವನ್ನ ವಿಶ್ರಾಂತಿಗೊಳಿಸ್ತಾ ಇದ್ದೀವಿ. ಮಿತ್ರರೇ, ಸಂಪೂರ್ಣ ಪಾದವನ್ನ ವಿಶ್ರಾಂತಿಗೊಳಿಸಿದ್ದೀವಿ. ಈಗ ಎಡಗಾಲಿನ ಹಿಮ್ಮಡಿಯನ್ನ ವಿಶ್ರಾಂತಿಗೊಳಿಸ್ತಾ ಇದ್ದೀವಿ. ವಿಶ್ರಾಂತಿ ಆಗ್ತಾ ಇದೆ. ಈಗ ಎಡಗಾಲಿನ ಮೀನಖಂಡವನ್ನ ವಿಶ್ರಾಂತಿಗೊಳಿಸ್ತಾ ಇದ್ದೀವಿ. ಮಿತ್ರರೇ, ಸಂಪೂರ್ಣ ವಿಶ್ರಾಂತಿ ಆಗ್ತಾ ಇದೆ. ಈಗ ಮೊಣಕಾಲು, ಎಡಗಾಲಿನ ಮೊಣಕಾಲು ವಿಶ್ರಾಂತಿ ಆಗ್ತಾ ಇದೆ. ವಿಶ್ರಾಂತಿ. ನಮ್ಮ ಎಡಕಾಲಿನ ತೊಡೆಯ ಭಾಗ ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ ಆಗ್ತಾ ಇದೆ. ನಿಮ್ಮ ಕಟಿಯ ಭಾಗ, ಎಡಭಾಗದ ಕಟಿಯ ಭಾಗ ವಿಶ್ರಾಂತಿಗೊಳಿಸಿ. ಈಗ ವಿಶ್ರಾಂತಿ ಆಗ್ತಾ ಇದೆ. ನಿಮ್ಮ ಎಡಗಡೆಯ ಕಟಿಯ ಭಾಗ, ಸೊಂಟದ ಭಾಗ ವಿಶ್ರಾಂತಿ. ನಿಮ್ಮ ಎಡಭಾಗದ ಹೊಕ್ಕಳಿನ ಭಾಗ ವಿಶ್ರಾಂತಿ. ಮೂತ್ರಪಿಂಡಗಳು ವಿಶ್ರಾಂತಿ ಆಗ್ತಾ ಇದೆ. ದೊಡ್ಡ ಕರಳು, ಸಣ್ಣ ಕರಳು, ಜಠರ ಸಂಪೂರ್ಣ ವಿಶ್ರಾಂತಿ ಆಗ್ತಾ ಇದೆ. ದೇಹದ ಅಂಗಾಂಗಗಳು ಸಂಪೂರ್ಣ ವಿಶ್ರಾಂತಿ ಆಗ್ತಾ ಇದೆ. ಎದೆಯ ಭಾಗ ರಿಲ್ಯಾಕ್ಸ್ ಆಗ್ತಾ ಇದೆ. ಈಗ ನಿಮ್ಮ ಎಡಗಡೆಯ ಭುಜದ ಭಾಗ ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ ಆಗ್ತಾ ಇದೆ. ಮಿತ್ರರೇ, ಈಗ ನಿಮ್ಮ ಎಡಗೈನ ಮೊಣಕೈ ಭಾಗ ವಿಶ್ರಾಂತಿ, ಸಂಪೂರ್ಣ ಕೈ ಭಾಗ ವಿಶ್ರಾಂತಿ. ಈಗ ಎಡಗೈನ ಅಂಗೈ ವಿಶ್ರಾಂತಿ ಆಗ್ತಾ ಇದೆ, ಸಂಪೂರ್ಣ ವಿಶ್ರಾಂತಿ ಆಗ್ತಾ ಇದೆ. ಈಗ ಎಡಗೈ ಹೆಬ್ಬೆರಳು, ತೋರ್ಬೆರಳು, ಮಧ್ಯದ ಬೆರಳು, ಉಂಗರದ ಬೆರಳು, ಕಿರುಬೆರಳು ಎಲ್ಲವೂ ವಿಶ್ರಾಂತಿಗೊಳಿಸಿದ್ದೀರಾ. ಈಗ ನೀವು ಎಲ್ಲಾ ಕೈನ ಬೆರಳುಗಳು ವಿಶ್ರಾಂತಿಗೊಳಿಸಿದ್ದೀರಾ. ಕುತ್ತಿಗೆಯಿಂದ ಪಾದದವರೆಗೆ ನಿಮ್ಮ ದೇಹ ಸಂಪೂರ್ಣವಾಗಿ ವಿಶ್ರಾಂತಿಯಾಗಿದೆ. ಈ ವಿಶ್ರಾಂತಿಯಲ್ಲಿ ನಿಮಗೆ ನಿದ್ದೆ ಬರ್ತಾ ಇದೆ. ಈಗ ನೀವು ನಿದ್ದೆಗೆ ಜಾರ್ತಾ ಇದ್ದೀರಾ. ಆದರೆ
ನೀವು ಯೂನಿವರ್ಸಿಟಿಗೆ ತಿಳಿಸ್ತಾ ಇದ್ದೀರಾ, ನಾನು ನಿದ್ದೆ ಮಾಡ್ತಾ ಇಲ್ಲ, ಸಂಪೂರ್ಣ ಧ್ಯಾನ ಮಾಡ್ತಾ ಇದ್ದೀನಿ. ನಿಮ್ಮ ಯೂನಿವರ್ಸಲ್ಗೆ ನೀವು ತಿಳಿಸ್ತಾ ಇದ್ದೀರಾ, ನಾನು ನಿದ್ದೆ ಮಾಡ್ತಾ ಇಲ್ಲ, ಸಂಪೂರ್ಣ ಧ್ಯಾನ ಮಾಡ್ತಾ ಇದ್ದೀನಿ. ಅದೇ ರೀತಿ ಮಿತ್ರರೇ, ನಿಮ್ಮ ಬಲಗೈ, ದವಡೆ, ಗಲ್ಲ, ತುಟಿಗಳು, ಕೆನ್ನೆ, ಬಲ ಮೂಗು, ಬಲಗಣ್ಣು, ಬಲ ಹುಬ್ಬು, ಬಲ ಮೆದುಳು, ಬಲ ತಲೆಯ ಭಾಗ, ಕಿವಿ ಸಂಪೂರ್ಣ ವಿಶ್ರಾಂತಿ ಆಗ್ತಾ ಇದೆ. ಸಂಪೂರ್ಣ ಬಲಗಡೆ ಭಾಗ, ತಲೆಯ ಭಾಗ ಸಂಪೂರ್ಣ ವಿಶ್ರಾಂತಿ ಆಗ್ತಾ ಇದೆ. ಮಿತ್ರರೇ, ಸಂಪೂರ್ಣ ತಲೆಯ ಭಾಗ, ಬಲ ಭಾಗ ವಿಶ್ರಾಂತಿ ಆಗ್ತಾ ಇದೆ. ಈಗ ಎಡಗಡೆಯ ಭಾಗ, ಗಲ್ಲ, ತುಟಿಗಳು, ನಿಮ್ಮ ಮೂಗಿನ ಎಡಮೂಗು, ಕಣ್ಣು, ಕಣ್ಣು ಉಬ್ಬು ಮತ್ತು ಎಡಗಡೆಯ ತಲೆಯ ಭಾಗ, ಕಿವಿಗಳು ಸಂಪೂರ್ಣ ವಿಶ್ರಾಂತಿ ಆಗ್ತಾ ಇದೆ. ಸಂಪೂರ್ಣ ತಲೆಯ ಭಾಗ, ಹಿಂದೆ ಮುಂದೆ ಎಲ್ಲಾ ತಲೆಯ ಭಾಗ ಹಾಗೂ ಪಂಚೇಂದ್ರಿಯಗಳು ಸಂಪೂರ್ಣ ವಿಶ್ರಾಂತಿ ಆಗ್ತಾ ಇದೆ. ಈಗ ನೀವು ಸಂಪೂರ್ಣ ವಿಶ್ರಾಂತಿಯಲ್ಲಿದ್ದೀರಾ, ಸಂಪೂರ್ಣ ವಿಶ್ರಾಂತಿಯಲ್ಲಿದ್ದೀರಾ. ಈಗ ನಿಮ್ಗೆ ನಿದ್ದೆ ಬರ್ತಾ ಇದೆ, ನಿದ್ದೆ ಬರ್ತಾ ಇದೆ. ಆದರೆ ನೀವು ಯೂನಿವರ್ಸಿಟಿಗೆ ತಿಳಿಸ್ತಾ ಇದ್ದೀರಾ, ಯೂನಿವರ್ಸಿಟಿಗೆ ನಾನು ನಿದ್ದೆ ಮಾಡ್ತಾ ಇಲ್ಲ, ಆಳವಾದ ಧ್ಯಾನದಲ್ಲಿದ್ದೀನಿ, ಆಳವಾದ ಧ್ಯಾನದಲ್ಲಿದ್ದೀನಿ. ಈಗ ನಿಮಗೆ ಯೂನಿವರ್ಸಲಿಂದ ಅತಿಯಾದ ಶಕ್ತಿ ನಿಮ್ಮ ದೇಹದಲ್ಲಿ ಪ್ರವಹಿಸ್ತಾ ಇದೆ. ನಿಮ್ಮ ದೇಹದಲ್ಲಿ ಬರುವಂತಹ ಶಕ್ತಿಯನ್ನ ನಿಮ್ಮ ಎಲ್ಲಾ ಅಂಗಾಂಗಗಳಿಗೂ ಸ್ಪರ್ಶಿಸ್ತಾ ಇದೆ. ಈಗ ನೀವು ದೇಹದಲ್ಲಿ ಎಲ್ಲೂ ನೋವಾಗಿದೆ, ಎಲ್ಲಿ ನಿಮಗೆ ಕಾಲು ನೋವಾಗಿದೆಯಾ, ಮೀನಖಂಡ ನೋವಾಗಿದೆಯಾ, ಮೊಣಕಾಲು ನೋವಾಗಿದೆಯಾ, ಎದೆ ಭಾಗ ನೋವಾಗಿದೆಯಾ, ಎಲ್ಲಿ ನೋವಾಗ್ತಾ ಇದೆ ಆ ನೋವು ಆ ಯೂನಿವರ್ಸಲ್ಲಿಂದ ಸಂಪೂರ್ಣ ವಾಸಿಯಾಗಿದೆ ಅಂತ ತಿಳಿಸ್ತಾ ಇದ್ದೀರಾ. ನಿಮ್ಮ ದೇಹದ ಭಾಗಗಳಲ್ಲಿ ಇರುವಂತಹ ನೋವು ಸಂಪೂರ್ಣ ನಿವಾರಣೆಯಾಗಿದೆ. ಈ ವಿಷಯವನ್ನ ನೀವು ಯೂನಿವರ್ಸಲ್ಗೆ ತಿಳಿಸ್ತಾ ಇದ್ದೀರಾ. ಯೂನಿವರ್ಸಲಿಂದ ಬರುವಂತ ಶಕ್ತಿಯನ್ನ ಆ ದೇಹದಲ್ಲಿ ಸಂಗ್ರಹಿಸಿ, ಅದರಿಂದ ನಿಮ್ಮ ನೋವುಗಳೆಲ್ಲ ಸಂಪೂರ್ಣವಾಗಿ ವಾಸಿಯಾಗಿದೆ. ಮಿತ್ರರೇ, ಈ ವಿಷಯವನ್ನ ನೀವು ಯೂನಿವರ್ಸಲ್ಗೆ ತಿಳಿಸ್ತಾ ಇದ್ದೀರಾ. ನಿರ್ಮಲವಾದ ಮನಸ್ಸಿನಿಂದ, ಯಾವುದೇ ನೋವುಗಳಿಲ್ಲದ ದೇಹದಿಂದ ಆರಾಮವಾಗಿ ಧ್ಯಾನ ಮಾಡ್ತಾ ಇದ್ದೀರಾ. ಮುಂದೆ ಏನು ಮಾಡಬೇಕೆಂದು ಆಲೋಚಿಸಿ. ನೀವು ಮುಂದೆ ಯಾವ ಪ್ರಗತಿ ಹೊಂದಬೇಕು ಎಂದು ಆಲೋಚಿಸಿ, ಆ ಆಲೋಚನೆಯನ್ನು ಯೂನಿವರ್ಸಿಟಿಗೆ ತಿಳಿಸಿ. ನಾನು ಮುಂದೆ ಒಳ್ಳೆಯ ಪ್ರಗತಿಯನ್ನು ಸಾಧಿಸುತ್ತೇನೆ, ಒಳ್ಳೆಯ ಧ್ಯಾನಸ್ಥರಾಗುತ್ತೇನೆ ಎನ್ನುವ ವಿಷಯವನ್ನು ಯೂನಿವರ್ಸಿಟಿಗೆ ತಿಳಿಸಿ. ನೀವು ಏನು ಸಾಧಿಸಬೇಕೆನ್ನುವುದನ್ನು ಸಂಕಲ್ಪವನ್ನು ಯೂನಿವರ್ಸಿಟಿಗೆ ತಿಳಿಸಿ. ಆ ಒಂದು ಕಾರ್ಯವನ್ನ ಇನ್ನು ಕೇವಲ 2 ವರ್ಷದಲ್ಲಿ ಮಾಡಿ ಮುಗಿಸುವೆನೆಂದು ಯೂನಿವರ್ಸಲ್ಗೆ ತಿಳಿಸಿ. ಆ ಯೂನಿವರ್ಸಲ್ಗೆ ತಿಳಿಸಿ ವಿಷಯವನ್ನ ದೀರ್ಘವಾಗಿ ಧ್ಯಾನಸ್ಥರಾಗ್ತಾ ಇದ್ದೀರಾ. ಸಂಪೂರ್ಣ ಧ್ಯಾನ ನಿಮ್ಮನ್ನು ಆವರಿಸಿದೆ, ಆಳವಾದ ಧ್ಯಾನದಲ್ಲಿದ್ದೀರಾ. ಈಗ ನಿಧಾನವಾಗಿ ಮಿತ್ರರೇ, ಈಗ ನಿಧಾನವಾಗಿ ನಿಮ್ಮ ಎಲ್ಲಾ ಅಂಗಾಂಗಗಳನ್ನ ಸರಳಗೊಳಿಸಿ. ನಿಮ್ಮ ಕಾಲುಗಳು, ಬೆರಳು, ಪಾದ, ಮೀನಕಂಡು, ಮೊಣಕಾಲು, ತೊಡೆಯ ಭಾಗ, ಎರಡೂ ಕಾಲುಗಳು ನೀವು ವಿಶ್ರಾಂತಿಗೊಳಿಸಿದ್ದೀರಾ. ಮತ್ತೆ ಅದನ್ನ ಚೇತನಗೊಳಿಸಿ. ಎಲ್ಲಾ ಕೈ ಕಾಲುಗಳನ್ನು ಚೇತನಗೊಳಿಸಿ. ಕೈ ಬೆರಳುಗಳು, ತೋಳುಗಳು, ಭುಜಗಳು ಎಲ್ಲಕ್ಕೂ ಚೇತನ ಬರಲಿ. ಸಂಪೂರ್ಣ ಚೇತನಗೊಳ್ತಾ ಇದೆ ಕೈ ಕಾಲುಗಳು. ಅದೇ ರೀತಿ ನಿಮ್ಮ ಕಟಿಯ ಭಾಗ,
ನಿಮ್ಮ ದೇಹದ ಎಲ್ಲಾ ಅಂಗಾಂಗಗಳಿಗೂ ಸಂಪೂರ್ಣ ಯೂನಿವರ್ಸಲ್ನಿಂದ ಬಂದ ಶಕ್ತಿಯಿಂದ ಚೇತನಗೊಳ್ತಾ ಇದ್ದಾವೆ, ಸಂಪೂರ್ಣ ಚೇತನಗೊಳ್ತಾ ಇದ್ದಾವೆ. ನಿಮ್ಮ ಗಲ್ಲ, ತುಟಿಗಳು, ಮೂಗಿನ ಹೊಳ್ಳ, ಎರಡೂ ಕಣ್ಣುಗಳು, ಹುಬ್ಬು ಮತ್ತೆ ತಲೆಯ ಭಾಗ ಸಂಪೂರ್ಣ ಶಕ್ತಿಯಿಂದ ಚೇತರಿಕೆ ಆಗ್ತಾ ಇದೆ. ಎಲ್ಲ ಅಂಗಾಂಗಗಳು, ನಿಮ್ಮ ದೇಹದ ಎಲ್ಲಾ ಅಂಗಾಂಗಗಳು ಸಂಪೂರ್ಣ ಚೇತನಗೊಂಡಿದೆ. ಈಗ ನಾವು ನಿಧಾನವಾಗಿ ಒಳ್ಳೆಯ ಶಕ್ತಿ ತುಂಬಿದ ದೇಹದಿಂದ ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳುತ್ತಾ ಇದ್ದೀವಿ ಮಿತ್ರರೇ. ಎಲ್ಲಾ ಮಿತ್ರರು ಸಹಜ ಸ್ಥಿತಿಗೆ ಬನ್ನಿ. ನಾವು ಸಹಜ ಸ್ಥಿತಿಗೆ ಬರ್ತಾ ಇದ್ದೀರಿ. ಸಹಜ ಸ್ಥಿತಿಗೆ ಬನ್ನಿ. ಸಹಜ ಸ್ಥಿತಿಗೆ ಬಂದು ನಿಮ್ಮ ಮುದ್ರೆಯನ್ನ ಬಿಡಿಸಿ ನಿಧಾನವಾಗಿ ನಿಮ್ಮ ಕೈಗಳನ್ನ ನಿಮ್ಮ ಕಣ್ಣುಗಳ ಮೇಲಿಟ್ಟು ಅದೇ ರೀತಿಯಲ್ಲೇ ಇರಲಿ. 5 ಸೆಕೆಂಡ್ಗಳ ಕಾಲ ನಿಮ್ಮ ಕೈಗಳು ನಿಮ್ಮ ಕಣ್ಣಿನ ಮೇಲೆ ಇರಲಿ. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈಗಳನ್ನ ಮುಂದೆ ತರುತ್ತಾ ನಿಮ್ಮ ಹಸ್ತರೇಖೆಗಳನ್ನು ಗಮನಿಸಿ ಮಿತ್ರರೇ. ನಿಮ್ಮ ಹಸ್ತರೇಖೆಗಳನ್ನು ಗಮನಿಸಿ ಕೈಗಳನ್ನು ಮತ್ತೆ ನಿಧಾನಾಗಿ ಉಜ್ಜಿ ಆ ಶಾಖವನ್ನ ನಿಮ್ಮ ಕಣ್ಣಿಗೆ ಹಾಗೂ ಕಿವಿಗೆ ಮತ್ತು ನಿಮ್ಮ ತಲೆಯ ಭಾಗ ಹಾಗೂ ನಿಮ್ಮ ಎಲ್ಲಾ ದೇಹಕ್ಕೂ ಸ್ಪರ್ಶ ಮಾಡುತ್ತಾ ಕೈಗಳಿಂದ ದೀರ್ಘವಾಗ ನಮ್ಮ ದೇಹದ ಶಾಂತಿಯಿಂದ ಆಚೆ ಬಂದಿದ್ದೀರಾ. ಒಳ್ಳೆಯ ಶಕ್ತಿ ತುಂಬಿದಂತಹ ಸಮಯ ಆಗಿದೆ. ಎಲ್ಲರೂ ಸಹಜ ಸ್ಥಿತಿಗೆ ಬನ್ನಿ. ಇಂಥ ಒಂದು ಅದ್ಭುತವಾದ ಧ್ಯಾನವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಅವರಿಗೆ ವಂದಿಸುತ್ತಾ ಹಾಗೂ ಈ ಒಂದು ಧ್ಯಾನವನ್ನು ಮಾಡೋದಕ್ಕೆ ಸಹಕರಿಸಿದಂತ ನಮ್ಮ ದೇಹಕ್ಕೆ ನಾವು ವಂದಿಸುತ್ತಾ ಸಹಜ ಸ್ಥಿತಿಗೆ ಬರೋಣ. ಮಿತ್ರರೇ, ಎಲ್ಲರೂ ಸಹಜ ಸ್ಥಿತಿಗೆ ಬನ್ನಿ. ಎಲ್ಲರಿಗೂ ಧನ್ಯವಾದಗಳು ಮಿತ್ರರೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾವ ರೀತಿ ಇತ್ತು ನಿಮ್ಮ ಅನುಭವ? ಒಂದು ಗ್ಲಾಸ್ ನೀರು ಕುಡೀರಿ. ಸಹಜ ಸ್ಥಿತಿಗೆ ಬಂದು ಒಂದು ಗ್ಲಾಸ್ ನೀರು ಕುಡೀರಿ. ಇವತ್ತು 20ನೇ ದಿನದ ಕಾರ್ಯಕ್ರಮ, ಧ್ಯಾನದ ಕಾರ್ಯಕ್ರಮ. ಎಲ್ಲರ ಅನುಭವ ಹಂಚಿಕೊಳ್ಳಿ. ಮೇಡಮ್ ಅವರೇ, ಸಡನ್ ಆಗಿ ಕಟ್ಟಾಗೋಯ್ತು ನನಗೆ, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಇರ್ಲಿ ಸರ್, ತೊಂದ್ರೆ ಇಲ್ಲ. ಓಕೆ ಸರ್. ಭದ್ರಮ್ಮ ಮೇಡಮ್ ಫಸ್ಟ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಇವತ್ತು. ವೆರಿ ಗುಡ್. ಎಲ್ರು ಕಲಿತಾ ಇದ್ದಾರೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾಡಿಸಿದ್ರಿ ಸರ್ ಗುರುಜಿ, ವೆಂಕಟರಮಣ ಗುರುಜಿ. ಥ್ಯಾಂಕ್ ಯು. ಈ ತರ ಗೈಡೆನ್ಸ್ ನಮ್ಗೆ ಯಾವಾಗ್ಲೂ ಸಿಗ್ಲಿ ಅಂತ ಆಶಿಸ್ತೀನಿ ಗುರುಜಿ. ನಾವು ಆ ಗೈಡೆನ್ಸ್ ಕೊಡೋದಕ್ಕೆ ಇರೋದು. ನೀವು ಧ್ಯಾನಕ್ಕೆ ಬರ್ತೀನಿ ಅಂದ್ರೆ ಸಾಕು, ನಾವು ರೆಡಿಯಾಗಿ ನಿಮ್ಗೆ ಬರ್ತೀವಿ ಗುರುಜಿ. ಮಿಸ್ ಮಾಡಲ್ಲ. ಏನೋ ಸಂದರ್ಭಗಳಾದಾಗ ಮಿಸ್ ಆಗುತ್ತೆ ಅಷ್ಟೇ, ಇಲ್ದಿದ್ರೆ ಇಲ್ಲ. ಖಂಡಿತ ಬರ್ತೀವಿ, ಮಿಸ್ ಮಾಡ್ಕೊಳಲ್ಲ. ಹೆಂಗಿತ್ತು? ಧನ್ಯವಾದಗಳು ಗುರುಜಿ, ಧನ್ಯವಾದಗಳು ಗುರುಜಿ, ಧನ್ಯವಾದಗಳು ಮೇಡಮ್, ಭಾರತಿ ಮೇಡಮ್, ಧನ್ಯವಾದಗಳು, ಧನ್ಯವಾದಗಳು. ಮನಸ್ಸಿನಲ್ಲೇ ಪ್ರಯಾಣ ಮಾಡಿದ್ರಲ್ಲ ಒಳಗಡೆ, ಅಂತರ್ ಪ್ರಯಾಣ. ಈ ಅಂತರ್ ಪ್ರಯಾಣದಲ್ಲಿ ಹೋಗ್ತಾ ಇದ್ದಾಗ ನಿಮ್ಗೆ ಏನ್ ಅನಿಸ್ತು ಒಂದು ಮಾತಲ್ಲಿ? ಹಾ, ತುಂಬಾ ಚೆನ್ನಾಗಿತ್ತು ಅನುಭವ. ಅಂತರ್ ಪ್ರಯಾಣದಿಂದ ನಮ್ಮ ದೇಹ ಎಲ್ಲ ಶಕ್ತಿಯುತವಾಗಿದೆ ಅಂತ ಅನ್ನಿಸ್ತಾ ಇದೆ ಗುರುಜಿ. ಅದಕ್ಕೆ ಕೇಳಿದ್ವಿ, ಈ ತರ ನಮ್ಗೆ ಗೈಡೆನ್ಸ್ ಯಾವಾಗ್ಲೂ ಬೇಕು ಅಂತ ಕೇಳ್ತಾ ಇದ್ದೀನಿ. ಓಕೆ, ಓಕೆ, ಥ್ಯಾಂಕ್ ಯು. ಮಂಜುಳಾ ಮೇಡಮ್. ಧನ್ಯವಾದ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಮ್ಯೂಟ್ ಮಾಡ್ಕೊಳ್ಳಿ, ಇನ್ನೊಬ್ರಿಗೆ ಅವಕಾಶ ಕೊಡಿ. ನಮಸ್ಕಾರ ಸರ್. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು ಧ್ಯಾನ. ಹಂಗಾಗಿ ಅದೇ ನಾನು ಅನ್ಕೊಂಡೆ 12:10ಕ್ಕೆ ಮ್ಯೂಸಿಕ್ ಆಫ್ ಮಾಡಿ ಅಂತಾರಲ್ಲ ಸರ್ ಅಂದ್ಕೊಂಡು ಅಂತ. ಹಂಗಾಗಿ ಚೆನ್ನಾಗಿತ್ತು ಸರ್. ಈ ತರ ಧ್ಯಾನನು, ಅದು ಮ್ಯೂಸಿಕ್ ಧ್ಯಾನನು ಚೆನ್ನಾಗಿತ್ತು. ಅದಕ್ಕೂ ಡೀಪ್ ಆಗಿ ಹೋಗಿದ್ವಿ. ಇನ್ನ ಇದು ಅಂತರ್ಮುಖಿ ಕಂಪ್ಲೀಟ್ ಬಾಡಿ ರೆಸ್ಟಿಗೆ ಇದು ಚೆನ್ನಾಗಿತ್ತು ಸರ್. ನಿಮ್ಮ ಗಮನ ಪೂರ್ಣವಾಗಿ ಆ ಮಾತಿನಲ್ಲಿ ಜೊತೆಗೆ ಬರ್ತಾ ಇದ್ರೆ ಅಲ್ಲಿ ನೋವು ನಮ್ಗೆ ರಿಲ್ಯಾಕ್ಸ್ ಆಗ್ಬೇಕು. ಆ ರೀತಿ ನೀವ್ ಹೇಳ್ದಂಗ್ ನಾವು ಗಮನ ಹರಿಸ್ತಿದ್ರ ಪಾರ್ಟ್ಸ್ಗಳಿಗೆ.
ಅದು ರಿಲೀಸ್ ಆದಂಗೆ ಕೆಲವೊಂದ್ ಕೇಳಿಸ್ತಿತ್ತು ಸರ್ ನೀವ್ ಹೇಳೋದು, ಕೆಲವೊಂದ್ ಕೇಳಿಸ್ತಿರ್ಲಿಲ್ಲ. ಹೌದಾ? ಹಂಗಾಗಿ ಸರಿ. ಹಾ ಸರ್. ಇನ್ಮೇಲೆ ಸ್ವಲ್ಪ ಜೋರಾಗಿ ಹೇಳ್ತೀನಿ. ನೀವು ಸರಿ ಹೇಳ್ತಾ ಇದ್ದೀರಾ, ನಾವು ನಮ್ಗ್ ಹಂಗ ಅನ್ನಿಸ್ತು, ಹಂಗಾಗಿ ಸರ್. ಇಲ್ಲ ಸರ್, ನೀವ್ ಹೇಳ್ತಾ ಇದ್ದೀರಾ ಕರೆಕ್ಟ್ ಆಗಿ, ಬಟ್ ಸಿಗ್ನಲ್ ಪ್ರಾಬ್ಲಮ್ ಆಗ್ತಿದೆ. ಮಳೆ ಬರ್ತಿರೋದ್ರಿಂದ ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್ ಇದೆ ಮಾಸ್ಟರ್ಸ್, ಅಷ್ಟೇ, ಇನ್ನೇನು ಇಲ್ಲ. ಥ್ಯಾಂಕ್ ಯು. ಮೇಡಮ್, Thank you. ನೆನ್ನೆಯಿಂದನೂ ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್ಮೇನೆ, ಮೋಡ ಇರೋದಕ್ಕೆ. ಚೆನ್ನಾಗಿತ್ತು ಸರ್, ಅದ್ಭುತವಾಗಿತ್ತು. ಡೈಲಿ ಈ ತರ ಮಾಡಿಸ್ರಿ ಸರ್. ನಿಮ್ಗೂ ಹೃತ್ಪೂರ್ವಕ ವಂದನೆಗಳು. ಅವಕಾಶ ಕೊಟ್ಟಂತ ಮಾವತಾರ್ ಫೌಂಡೇಶನ್ಗೂ ವಂದನೆಗಳು ಸರ್. ನಾಗರತ್ನಮ್ಮ Thank you. ಮೇಡಮ್. ನಾಗರತ್ನಮ್ಮ ಮ್ಯಾಮ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ವೆಂಕಟರಮಣ ಸರ್. ಯಾವ್ದೋ ಬೇರೆ ಜೂಮ್ ಕ್ಲಾಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೇನೋ ಅಂತ ಅನಿಸ್ತಾ ಇತ್ತು. ಯೋಗ ನಿದ್ರಾ ಅಂತ ಒಂದು ಜೂಮ್ ಕ್ಲಾಸ್ ಮೊದಲು ಅಟೆಂಡ್ ಮಾಡ್ತಿದ್ವಿ. ನಾನೇನ್ ಎಲ್ಲಿದ್ದೀನಿ ಇವಾಗ, ಓಹೋ ಅಲ್ಗೊಟ್ಟೋದ್ನ ಅಂತ ಅನಿಸ್ತಾ ಇತ್ತು. ಚೆನ್ನಾಗಿ ಮಾಡ್ಸಿದ್ರಿ ಸರ್. ಯೋಗ ನಿದ್ರಾ ಅಂತ ಒಂದು ಕ್ಲಾಸ್, ಯಾವ್ದೋ ಭಟ್ ಅಂತ ಆ ಕ್ಲಾಸ್ ಅಲ್ಲಿ ಇದೀನೇನೋ ಅನ್ನಂಗಾಗಿತ್ತು. ರಾತ್ರಿ ಟೈಮ್ ಅದನ್ನ ಮಾಡ್ತಿದ್ವಿ. 9 ಗಂಟೆ ಕರೆಕ್ಟಾಗಿ ಅದ್ ಮಾಡ್ತಿದಂಗೆ ನಿದ್ದೆನೆ ಬಂದ್ಬಿಡೋದು. ನಿದ್ದೆಗೋಸ್ಕರನೇ ಸೇರ್ಕೊಂಡಿದ್ವಿ. ಇಲ್ಲ, ಇದೊಂದು ಈ ಒಂದು ಕಾರ್ಯ ಮಾಡ್ಬೇಕಾದ್ರೆ ನಮ್ಗೆ ಕನಿಷ್ಠ ಪಕ್ಷ 1 hour ಬೇಕು. ಹೌದು ಯಾಕಂದ್ರೆ ಸರ್. 10 ನಿಮಿಷ ಹೋಗಿ 10 ನಿಮಿಷ ಬರೋದಲ್ಲ. ಇದನ್ನ ನಮ್ಗೆ ಮಾಡಿಸ್ತಾ ಇದ್ದು 1 hour ತಗೊಂತಾ ಇದ್ರು. ನಿಜವಾಗ್ಲೂ ನಾವು ಸಂಪೂರ್ಣವಾಗಿ ಅವ್ರ ವಶಕ್ಕೆ ಕೊಟ್ಟೋಗ್ತಾ ಇದ್ರಿ. ಅವ್ರು ಹೇಳ್ತಾ ಇದ್ರೆ ನಮ್ಮ ದೇಹ ನಮ್ಮ ಕೈಯಲ್ಲೇ ಇರುವಂತ ಪರಿಸ್ಥಿತಿ ಬಂದ್ಬಿಡ್ತಾ ಇತ್ತು. ಆ ರೀತಿ ಹೊರಟೋಗ್ತಾ ಇದ್ವಿ ನಾವು. 1 hour ತಗೊಂತಾ ಇದ್ವಿ. ಭಾರಿ ಚೆನ್ನಾಗಿರ್ತಾ ಇತ್ತು. ಅದನ್ನ ಮಾಡಿರೋದ್ರಿಂದ ನಮ್ಗೆ ಅನುಭವ ಚೆನ್ನಾಗಿ ಸ್ವಲ್ಪ ಇದಾಗುತ್ತೆ. ಆ ಕ್ಲಾಸ್ ಅಲ್ಲಿ ಮಧುರಾ ಮೇಡಮ್ ಕೂಡ ಇದ್ರು ಅನ್ಸುತ್ತೆ. ಮಧುರಾ ಮೇಡಮ್ ಆ ಕ್ಲಾಸ್ ಅಲ್ಲಿ ಇದ್ರು, ನಾನು ಜಾಯ್ನ್ ಆಗಿದ್ದೆ. ಅದು ಗೊತ್ತು ಸರ್ ನನ್ಗೂನು. ಅಂದ್ರೆ ರಾತ್ರಿ ಟೈಮ್ ಮಾಡೋದನ್ಕು ಚೆನ್ನಾಗಿ ನಿದ್ದೆಗೆ ಹೊರಟೋಗ್ಬೋದು ಅದನ್ನ. ಇವಾಗ ನೀವ್ ಹೇಳ್ದಂಗೆ ಈ ಕ್ಲಾಸ್ ಅಲ್ಲಿ ನಾವು ಧ್ಯಾನಕ್ಕೋಸ್ಕರ ಸಾಕು, ಆದ್ರೂ ಇದು ಆ ಎರಡು ಮಿಕ್ಸ್ ಆಗಿ ಬರುತ್ತಲ್ಲ, ಅದು ಸರಿ ಹೋಗುತ್ತೆ. ನಾವು ಧ್ಯಾನನೂ ಆಯ್ತು, ನಿದ್ರೆನೂ ಆಯ್ತು. 10 ನಿಮಿಷ ನಿದ್ರೆ, 2 in 1. ಧನ್ಯವಾದ. ನೆಕ್ಸ್ಟ್ ಧನ್ಯವಾದ ಭಾರತಿ ಮೇಡಮ್ಗೆ ಮತ್ತು ವೇದಿಕೆಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಅನು ಮ್ಯಾಮ್. ನಮಸ್ತೆ ಮೇಡಮ್. ಸರ್ ತುಂಬಾ ಚೆನ್ನಾಗಿತ್ತು ಧ್ಯಾನ. ಆದ್ರೆ ನನ್ಗೆ ಕೈ ಲಾಕ್ ಮಾಡ್ಕೊಂಡಿದ್ನಲ್ಲ, ಇದ್ ಯಾಕೋ ಸ್ವಲ್ಪ ಜುಮ್ 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 ಅಂತ ಇತ್ತು. ಕೈ ಮಾತ್ರ ನಂಗೊಂದ್ ಸ್ವಲ್ಪ ಡಿಸ್ಟರ್ಬ್ ಆಯ್ತು. ಏನಿಲ್ಲ, ಸ್ವಲ್ಪ ಡೀಪ್ ಆಗಿ ಅದನ್ನ ಗಮನಿಸ್ತಾ ಹೋದ್ರೆ ಆ ಜೂಮ್ ಕೂಡ ಬಿಟ್ಬಿಡುತ್ತೆ. ಸ್ವಲ್ಪ ಡೀಪ್ ಆಗಿ ಒಳಗಡೆ ನಾವು ಹೇಳ್ತಾ ಇರ್ತೀವಲ್ಲ, ಅದನ್ನ ಫಾಲೋ ಮಾಡ್ತಾ ಗಮನಿಸ್ತಾ ಹೋದ್ರೆ ನಿಮ್ಮ ಆಲೋಚನೆಗಳೆಲ್ಲ ನಿಮ್ಮಿಂದ ದೂರ ಹೊರಟೋಗುತ್ತೆ. ಯಾವಾಗ ಆಲೋಚನೆ ದೂರ ಹೊರಟೋಗುತ್ತೋ ನಿಮ್ಮ ಕೈಗಳಲ್ಲಿ ಸ್ವಲ್ಪ ಚೇತರಿಕೆ ಬರ್ತದೆ. ಯೂನಿವರ್ಸಲ್ ಶಕ್ತಿ ನಮ್ಮ ಒಳಗಡೆ ಪ್ರವೇಶಿಸ್ತಾ ಇದೆ ಅಂದಾಗ, ಅದನ್ನ ಪ್ರವೇಶಕ್ಕೆ ಅವಕಾಶ ಕೊಟ್ಟಾಗ ನಿಮ್ಮ ಆ ಒಂದು ಜೋಮ್ ಎಲ್ಲ ಒಟ್ಟೋಗಿ ಚೇತರಿಕೆ ಬರ್ತದೆ. ಅದೇ ನೀವ್ ಹೇಳ್ದಾಗೆ ಇನ್ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಇದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಸರ್. ಪ್ರಯತ್ನ ಮಾಡೋಣ ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸುಧಾ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಯ್ತು ಸರ್. ಇವತ್ತು ಧ್ಯಾನ ಅಂತೂ ಎಲ್ಲಿದ್ದೀವೋ ಗೊತ್ತಿಲ್ಲ. ಲೋಕಗಳ ಬಗ್ಗೆ ಕೇಳಿದ್ವಿ ಅಷ್ಟೇ. ಆದ್ರೆ ಇನ್ನೂ ಸ್ವಲ್ಪ ಇದಕ್ಕೆ ಅವಕಾಶ ಸಿಕ್ಕಿದ್ರೆ ಇನ್ನೂ ಒಳ್ಳೇದಿತ್ತು ಅಂತ. ನಾವಾಗಿ ಮಾಡೋದ್ಕಿಂತ ನಿಮ್ಮ ಮಾರ್ಗದರ್ಶನ ಇದೆ ಅಲ್ಲ, ತುಂಬಾ ಚೆನ್ನಾಗಾಗ್ತದೆ ಸರ್. ಭಾರಿ ಖುಷಿ ಆಯ್ತು, ಆನಂದ ಅನಿಸ್ತಾ ಇದೆ. ಧನ್ಯವಾದ ಸರ್. ಧನ್ಯವಾದಗಳು ಮೇಡಮ್. ರುಕ್ಮಿಣಿ ಮೇಡಮ್ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ತೆ. ತುಂಬಾ ಚೆನ್ನಾಗಿತ್ತು ಸರ್ ಇವತ್ತಂತೂ. ನಾನು ಇಷ್ಟೊತ್ತಿನಲ್ಲಿ ಅಟೆಂಡ್ ಮಾಡಲ್ಲ ಸರ್, ಇವತ್ತು 2ನೇ ದಿನ ಮಾಡ್ತಾ ಇರೋದು ನಾನು. ಇವತ್ತಂತೂ ತುಂಬಾ ಚೆನ್ನಾಗಿತ್ತು ಸರ್. ಬೆಳಗ್ಗೆ ನೈಟ್ ಮಾಡ್ತಿದ್ದೆ ನಾನು, ಇವತ್ತು ಫ್ರೀ ಇದ್ದೆ ಅಂತ ಅಟೆಂಡ್ ಮಾಡಿದೆ. ನಾನು ಕೂತಿದ್ರೆ ಸರ್ ನಾನು ಎಲ್ಲಿದ್ದೀನಿ ಅಂತ ನನ್ಗೆ ಗೊತ್ತಾಗ್ಲಿಲ್ಲ ಸರ್. ಅಷ್ಟು ಚೆನ್ನಾಗಾಯ್ತು, ತುಂಬಾ ಚೆನ್ನಾಗಾಯ್ತು ಸರ್. ಇವತ್ತಂತೂ ಖುಷಿ ಆಯ್ತು ಸರ್. ನೀವೆಲ್ಲ ಒಳ್ಳೆ ಬಾಲಸ್ಥರಾದ್ರೆ ಸಾಕು ನಂಗೆ. ಹೌದು ಸರ್, ಆಗ್ತೀವಿ. ನಾನು ಈಗ 1-2 ತಿಂಗಳಾಯ್ತು ಸರ್ ಜಾಯ್ನ್ ಆಗಿ. ಕಂಟಿನ್ಯೂ ಮಾಡ್ತಾ ಇದೀನಿ ಸರ್. ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಫ್ರೆಂಡ್ಸ್ಗಳಿಗೆ, ನಮ್ಮ ರಿಲೇಷನ್ಗೆ ಎಲ್ಲ ಇದ್ ಮಾಡಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅನಿತಾ ರೆಡ್ಡಿ ಮಾತಾಡ್ತೀರಾ ಮೇಡಮ್?
ಶ್ಯಾಮಲಾ ಮೇಡಮ್ ಮಾತಾಡ್ತೀರಾ ಅಂತ ಕೇಳಿದೆ ಅಷ್ಟೇ ಸರ್. ಹ್ಯಾಂಡ್ ರೈಸ್ ಅಷ್ಟಾಗಿದೆ. ಅಷ್ಟೇನಾ? ಹಾ, ಯಾಕೆ ಎಲ್ಲರೂ ಹ್ಯಾಂಡ್ ರೈಸ್ ಸಾಕಾಯ್ತಾ ಇವತ್ತು? ನಮಸ್ತೆ ಸರ್. ನಮಸ್ತೆ ಅಮ್ಮ. ಚೆನ್ನಾಗಿತ್ತು ಇವತ್ತು ಧ್ಯಾನ. ಹ್ಮ್. ಎಲ್ಲ ನೀವು ಅಲ್ಲಿ ಹೇಳ್ತಾ ಇರೋಗೆ ಆ ಪಾರ್ಟಿಗೆಲ್ಲ ಒಂದೊಂದ್ ಸ್ವಲ್ಪ ಹಿಂಗೆ ಅಲ್ಲಾಡ್ಸ್ಕೊಂಡ್ರೆ ಎಲ್ಲ ಚೆನ್ನಾಗಿದ್ದಿತ್ತು ಇವತ್ತು. ಒಂದು ಮಾತ್ರ ತಿಳ್ಕೊಳ್ಳಿ, ನಾನು ಯಾವ ಪಾರ್ಟ್, ಯಾವ ಬೆರಳಾಗ್ಲಿ ಕಾಲಾಗ್ಲಿ ಹೇಳ್ತೀನೋ ಅದ್ರ ಕಡೆ ಗಮನ ಹರಿಸ್ಬೇಕೇ ಹೊರತು ನೀವು ಅದನ್ನ ಟೇಕ್ ಮಾಡಬಾರ್ದು, ದಯವಿಟ್ಟು ತಿಳ್ಕೊಳ್ಳಿ. ಯಾಕಂದ್ರೆ ಇದೊಂದ್ಸರಿ ಮಾಡಿಸಿದ್ದೆ ನಾನು, ಅದಕ್ಕೆ ನಿಮ್ಗೆ ಗೊತ್ತಿರ್ತದೆ ಅಂತ ಅನ್ಕೊಂಡೆ. ಆದ್ರೆ ಸರ್ ಇದು ಫಸ್ಟ್ ಇದ್ದಿ ಯಾವತ್ತೂ ಅಷ್ಟೇ ನಾವು ಕೈ ಬೆರಳನ್ನ ಶೇಕ್ ಮಾಡೋದಾಗ್ಲಿ, ಕಾಲ್ನ ಶೇಕ್ ಮಾಡೋದಾಗ್ಲಿ, ದೇಹನ ಶೇಕ್ ಮಾಡೋದಾಗ್ಲಿ ಮಾಡಬಾರ್ದು. ನಾವು ಏನ್ ಹೇಳ್ತೀರಿ ಆ ಒಂದು ಸ್ಥಳಕ್ಕೆ ನಿಮ್ಮ ಮನಸ್ಸು ಹೋಗ್ಬೇಕು. ನೀವು ಅದನ್ನ ಶೇಕ್ ಮಾಡೋದಾಗ್ಲಿ ಏನು ಮಾಡಬಾರ್ದು, ಬರೀ ನಿಮ್ಮ ಮನಸ್ಸು ಅಲ್ಲಿಗೆ ಹೋಗ್ಬೇಕು. ಕಾಲ ಬೆರಳು ಅಂದ ತಕ್ಷಣ ನಿಮ್ಮ ಮನಸ್ಸು ಕಾಲ ಬೆರಳನ್ನ ನೋಡ್ತಾ ಇರ್ಬೇಕು, ನಿಮ್ಮ ಗಮನ ಅಲ್ಲಿರ್ಬೇಕು. ಅದು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ತದೆ ಅಂದ್ರೆ ಅಲ್ಲಿ ಒಂದು ಫ್ರೀ ಆಗಿ ಇವಾಗ ಈ ತರ ಇಟ್ಕೊಂಡಿರ್ತೀರಿ, ರಿಲ್ಯಾಕ್ಸ್ ಅಷ್ಟೇ, ರಿಲ್ಯಾಕ್ಸ್ ಆಗಿ ಸಂಪೂರ್ಣವಾಗಿ ನಿಮ್ಮ ದೇಹಕ್ಕೂ ನಿಮ್ಮ ಕಾಲಿಗೂ ಸಂಬಂಧ ಇಲ್ಲ, ಆ ರೀತಿ ಬಿಟ್ಬಿಡ್ಬೇಕು. ಅದನ್ನ ನಿಮ್ಮ ಮನಸ್ಸಿಂದ ಅದನ್ನ ಬಿಡ್ತಾ ಮುಂದಕ್ಕೆ ಬರ್ತಾ ಇರ್ಬೇಕು. ಅದು ಸಂಪೂರ್ಣ ರಿಲ್ಯಾಕ್ಸ್ ಆಗ್ತದೆ. ಆ ರೀತಿ ಬಿಡ್ತಾ ಒಂದೊಂದು ಅಂಗಾನು ನಾವು ನೋಡ್ತಾ ಗಮನಿಸ್ತಾ ಬಿಡ್ತಾ ಬರ್ಬೇಕು ಅಷ್ಟೇ. ಯಾಕಂದ್ರೆ ಯೋಗಾಸನದಲ್ಲಿ ನಾವು ಹೇಳಿರ್ತೀರಿ ರಿಲ್ಯಾಕ್ಸ್ ಅಂತ, ಅದು ಗೊತ್ತಿರ್ತದೆ ಅನ್ನೋ ಒಂದು ಉದ್ದೇಶದಿಂದ ನಾನು ವಿವರಣೆ ಕೊಡ್ಲಿಲ್ಲಮ್ಮ, ಇಲ್ಲಾಂದ್ರೆ ವಿವರಣೆ ಕೊಡ್ತಾ ಇದ್ದೆ. ಯಾಕಂದ್ರೆ ಯೋಗ ಪ್ರತಿದಿನ ನಾವು ಶವಾಸನ ಮಾಡಿದಾಗ ಈ ಒಂದು ವಿವರಣೆ ಕೊಡ್ತಾ ಬರ್ತೀವಿ, ಅದಕ್ಕೆ ಪ್ರಾರಂಭ ಮಾಡಿದೆ. ತಿಳ್ಕೊಳ್ಳಿ, ಆತರ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದು. ಥ್ಯಾಂಕ್ ಯು. ಇನ್ಯಾರ್ದನ್ನ ಕ್ವಶನ್? ಇಂದ್ರಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರು. ಹಾ, ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನನ್ಗೆ ಅರ್ಧ ಗಂಟೆ ಸರಿಯಾಗುತ್ತೆ, ಆಮೇಲೆ ಬೆನ್ನು ಕೈ ಈ ಕಡೆ ಸೈಡ್ ಎಲ್ಲ ತುಂಬಾ ನೋವು ಬರುತ್ತೆ, ಎದ್ದೋಡೋಗ ಅನಿಸ್ತದೆ ಸರ್ ನನಗೆ. ತುಂಬಾ ನೋವು ಬರುತ್ತೆ, ಬೆನ್ನು ಹಿಂದೆ ಬೆನ್ನು ಮತ್ತೆ ಈ ಬಲಗಡೆ ಸೈಡ್ ಫುಲ್ಲು ನೋವು ಬರುತ್ತೆ. ಅರ್ಧ ಗಂಟೆ ಕೂತಿರ್ತೀನಿ, ಆಮೇಲೆ ನನ್ಗೆ ಹೋಗ್ಬಿಡ್ಬೇಕು, ಎದ್ ಬಿಡ್ಬೇಕು ಅನಿಸ್ತದೆ. ಬೆನ್ನ ಹಿಂದ್ಗಡೆ ಒಂದು ಚಿಕ್ಕದೊಂದು ದಿಂಬಾಕೊಳ್ಳಿ. ಬೆನ್ನ ಹಿಂದ್ಗಡೆ ಒಂದು ಚಿಕ್ಕದೊಂದು ದಿಂಬಾಕೊಳ್ಳಿ, ಜಾಸ್ತಿ ದೊಡ್ಡದು ಬೇಡ. ನಿಮ್ಮ ಬೆನ್ನು ಈ ತರ ಬೆಂಡ್ ಆಗಿರ್ತದೆ, ಸ್ಟ್ರೈಟ್ ಆಗಿ ಈ ಕುತ್ಕೊಂಡು ಮೇಲೆ ಭುಜ ಇದೆಯಲ್ಲ ಸರ್, ಈ ಭುಜದ ಮೇಲ್ಗಡೆ ಬರುತ್ತೆ ನೋವು. ಹೌದೌದು, ವೆಯ್ಟ್ ಈ ಜಾಸ್ತಿ ಸೈಡ್ ಬಲಗಡೆ ಸೈಡು. ಅದಕ್ಕೋಸ್ಕರ ನೀವೇನ್ ಮಾಡಿ, ಬೆನ್ನಿಗೆ ಒಂದು ಚಿಕ್ಕ ದಿಂಬು ಹಾಕೊಳ್ಳಿ ಹಿಂದ್ಗಡೆ. ಇಲ್ಲ ಬೆಲ್ಟ್ ಇದ್ರೆ ಬೆಲ್ಟ್ ಹಾಕೊಳ್ಳಿ, ಇಲ್ಲ ಬೆಲ್ಟ್ ಇಲ್ಲ ಅಂದ್ರೆ ಕೂತ್ಕೊಳ್ಬೇಕಾದ್ರೆ ನಿಮ್ಮ ಬೆನ್ನಿಗೆ ಒಂದು ಚಿಕ್ಕದು ದಿಂಬು ಇಟ್ಕೊಂಡು ಸಪೋರ್ಟ್ಗೆ ಕೂತ್ಕೊಳ್ಳಿ, ಆ ನೋವು ಬರೋದಿಲ್ಲ, ರಿಲ್ಯಾಕ್ಸ್. ಥ್ಯಾಂಕ್ ಯು. ಬೆಳಗ್ಗೆನು ಹಂಗೆ ಆಯ್ತು, ಇವಾಗ ಹಂಗೆ ಆಯ್ತು, ಅದಕ್ಕೆ ಓಡ್ಬಿಡೋಣ ಅನ್ಸ್ಬಿಡ್ತು. ಅವಾಗ ಎದ್ದಿದ್ದು ತುಂಬಾ ನೋವು ತುಂಬಾನೇ ಆಯ್ತಾ ಇದ್ ನೆನ್ನೆಯಿಂದ. ಹೇಳಿದ್ರೆ ಒಳ್ಳೇದಾಯ್ತು, ಹೇಳಿದ್ರೆ ನಾನು ಹೇಳ್ತಾ ಇದ್ದೆ. ಬೆನ್ನಿಗೆ ಒಂದು ಚಿಕ್ಕ ದಿಂಬು ಹಾಕೊಳ್ಳಿ, ಇಲ್ಲ ಬೆಲ್ಟ್ ಇದ್ರೆ ಬೆಲ್ಟ್ ಹಾಕೊಳ್ಳಿ. ಇಲ್ಲಿ ಕೆಲವರು ಹಾಕೊಂಡಿರ್ತಾರೆ ನೋಡಿದೀನಿ ನಾನು. ಆ ಬೆಲ್ಟ್ ಇಲ್ಲ ಅಂದ್ರೆ ಒಂದು ಚಿಕ್ಕದು ಇಷ್ಟೇ ದಪ್ಪ ನಿಮ್ಮ ಬೆನ್ನಿಗೆ ಸಪೋರ್ಟ್ ಕೊಡೋ ತರ ಇರ್ಬೇಕು, ಬೆನ್ನ ಹಿಂದ್ಗಡೆ. ಅದಕ್ಕೆ ಹೊರಕೊಂಡು ಕೂತ್ಕೊಂಡಿರ್ತೀವಿ, ನಿಮ್ಗೆ ಆರಾಮಾಗಿರ್ತದೆ, ನೇರವಾಗಿ ಕೂತ್ಕೊಂಡಿರ್ತೀರ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸುಜಾತಾ ಮ್ಯಾಮ್ ಮಾತಾಡಿ ಮೇಡಮ್. ಯಾರು? ನಮಸ್ಕಾರ ಸರ್. ಭಾರತಿ ಮೇಡಮ್, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂತು ಇವತ್ತಿಂದು ಧ್ಯಾನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಭಾರತಿ ಮೇಡಮ್ ತುಂಬಾ ಚೆನ್ನಾಗಿ ನಗು ನಗುತ್ತಾ ಹೇಳ್ತಾರಲ್ಲ, ಅದು ಚಲೋ ಅನಿಸ್ತದ. ಥ್ಯಾಂಕ್ ಯು. ಅನಿತಾ ರೆಡ್ಡಿ, ಇಂದಿರಾ, ಮಾತಾಡಿ, ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಹರಿ ಓಂ ಅಣ್ಣ. ನಾನು ನಿದ್ದೆಗೆ ಜಾರ್ ಬಿಟ್ಟಿದೆ, ಫುಲ್ ಅಮೃತಾಸನ ಆಗ್ಬಿಟ್ಟಿದೆ, ಕ್ಷಮಿಸಿ. ಇಲ್ಲ ಪರವಾಗಿಲ್ಲ. ಇದು ನಾನು ಹೇಳ್ತಿದ್ದೆ, ನಿದ್ದೆ ಮಾಡ್ತಾ ಇದ್ದೀರಾ, ಬೇಡ, ನಾವ್ ಎಚ್ಚರಿಕೆ ಇದ್ದೀರಿ ಅಂತ ತಿಳಿಸಿ ಅಂತ ಹೇಳಿದ್ದೀನಿ. ನೀವು ವಿಶ್ರಾಂತಿ ಹೇಳಿದ್ರಲ್ಲ, ಅಲ್ಲಿ ಫುಲ್ ನನ್ ನಿದ್ದೆ ಬಂದ್ಬಿಡ್ತು, ಅದಕ್ಕೆ ಅಮೃತಾಸನ ಹಾಕ್ಬಿಟ್ಟೆ. ನಾನು ತಕ್ಷಣ ನನಗೆ ಗೊತ್ತಾಗುತ್ತೆ ನಿದ್ದೆ ಬರೋಕೆ ಸ್ಟಾರ್ಟ್ ಆಗುತ್ತೆ ಅಂತ ತಕ್ಷಣ, ಅವಾಗ ತಕ್ಷಣ ಹೇಳ್ತೀನಿ, ನಾವು ಯೂನಿವರ್ಸಿಟಿ ತಿಳಿಸಿ ಜ್ಞಾನ ಮಾಡ್ತಾ ಇದ್ವಿ, ನಿದ್ದೆ ಅಲ್ಲ ಅಂತ.
ಸಾಮಾನ್ಯವಾಗಿ ಈ ಒಂದು ವಿಷಯನ ಕೇಳ್ತಾ ಇದ್ರೆ ನಿಜವಾಗ್ಲೂ ಹೇಳ್ತೀನಿ, ಸಂಪೂರ್ಣವಾಗಿ ನಿದ್ದೆ ಮಾಡ್ಬಿಡ್ತೀನಿ. ಹೇಳಿಮ್ಮ ಅನಿತಾ ರೆಡ್ಡಿ ಅವರು. ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಈಗ ಏನ್ ಮಾತಾಡ್ತಾ ಇಲ್ಲ ನೀವು ಕ್ಲಾಸ್ ಅಲ್ಲಿ, ಯಾಕೆ ಕೋಪ ಬಂದ್ಬಿಡ್ತಾ? ಯಾರು ಸರ್? ನೀವೇ ಮಾತಾಡೋದು ಕಮ್ಮಿ ಆಯ್ತು ಅಂದೆ. ಇಲ್ಲ ಇನ್ನ ಹೊರಗ್ ಬಂದಿಲ್ಲ ನಾನು ಧ್ಯಾನದಿಂದ. ಹೌದಾ, ಸರಿ ಸರಿ, ಒಳ್ಳೇದು. ತುಂಬಾ ಚೆನ್ನಾಗಿರುತ್ತೆ, ಮ್ಯೂಸಿಕ್ ಅಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ಈಗ ಮ್ಯೂಸಿಕ್ ಅಲ್ಲಿ ಈ ತರ ಬೇರೆ ಟೈಮಿಂಗ್ಸ್ 11 to 12:30ಗೆ 12:30 ವರೆಗೂ ಇತ್ತು, ನಂದು ಬೇರೆ ಬ್ಯಾಚ್ ಇತ್ತು. ಆದ್ರೆ ಇದ್ರ ಮ್ಯೂಸಿಕ್ ತುಂಬಾ ಇಷ್ಟ ಆಗಿ ಇದಕ್ಕೆ ಜಾಯಿನ್ ಆಗ್ತಾ ಇದ್ದೀನಿ ಈಗ. ಓಕೆ, ನಿಮ್ ಜೊತೆಗೆ ಇನ್ನೊಂದು ಜಾಯಿನ್ ಆಗ್ಲಿ, ನಮ್ಮ ಸಂಸ್ಥೆಗೆ ನಿಮ್ಮ ಕೊಡುಗೆ ಇರ್ಲಿ. ನೀವು ಆದಷ್ಟು ಒಳ್ಳೆ ಧ್ಯಾನಸ್ಥನಿಗೆ, ಸಂಪೂರ್ಣ ಕನಿಷ್ಠ ಪಕ್ಷ ನೀವು 3 ಗಂಟೆ ಧ್ಯಾನ ಕೂತ್ಕೊಂಡ್ರೆ 3 ಗಂಟೆ ಧ್ಯಾನ ಮಾಡುವಂತವ್ರಾಗ್ಲಿ ಅಂತ ನಾವು ಇಷ್ಟಪಡ್ತೀವಿ. ಯಾವ್ದಾದ್ರು ಇದ್ರೆ ಲಿಂಕ್ ಕೊಡಿ ಅಣ್ಣ, ನಾವು ಜಾಯಿನ್ ಆಗ್ತೀವಿ ಅದಕ್ಕೆ. 3 ಗಂಟೆ ಬೇಕು ನಮ್ಗೆ, ಸಾಕಾಗ್ತಾ ಇಲ್ಲ ಇದು. ನೈಟ್ ಟೈಮ್ ಇದೆಯಲ್ಲ 11 ಗಂಟೆಯಿಂದ. 11 ಗಂಟೆಯಿಂದ ಡೇ ಅಲ್ಲಿ ಮಾಡಿದ್ರೆ ನೈಟ್ ಮಾಡಿದ್ರೆ ಮನೇಲಿ ಬೈತಾರೆ. ಮ್ಯೂಸಿಕ್ ಕಿವಿಗೆ ಹಾಕೋಬೇಕು, ಕಿವಿಗೆ ಹಾಕೊಂಡ್ರೆ ಜಾಸ್ತಿ ಹೊತ್ತು ಕಿವಿಗೆ ಹಾಕೊಳಕ್ ಆಗಲ್ಲ. ಹಂಗೆ ನೋಡೋಣ, ನಮ್ ಗುರುಗಳು ಏನೇನ ಪ್ರಯತ್ನ. ಇದೇ ಜಾಸ್ತಿ ಆಗ್ತಾ ಇದೆ. 1 hour ಸಂಪೂರ್ಣ ಧ್ಯಾನ ಎಲ್ಲೂ ಕೊಡಲ್ಲ, ಬರೀ 10 ನಿಮಿಷ 20 ನಿಮಿಷ ಅರ್ಧ ಗಂಟೆ ಕೊಡ್ತಾರೆ. ಇದು ನಿಮಗೋಸ್ಕರನೇ 1 hour ಮಾಡಿರೋದು. ಆ 1 hour ಅಲ್ಲಿ ನಾವೆಲ್ಲಾ ವಿಷಯಗಳು ಪ್ರಸ್ತಾಪ ಮಾಡ್ತಾ ಇರ್ತೀವಿ. ಪ್ರಯತ್ನ ಮಾಡೋಣಮ್ಮ, ನಿಮ್ 3 ಗಂಟೆ ಪ್ರಯತ್ನ ಧ್ಯಾನ. ಥ್ಯಾಂಕ್ ಯು. ಸರಿ ಸರ್, ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿದಕ್ಕೆ ತುಂಬಾ ಥ್ಯಾಂಕ್ಸ್. ಈ ತರ ಹೇಳ್ತಿದ್ರೆ ನಾವು ನೆಕ್ಸ್ಟ್ ಏನೇನ್ ಚೇಂಜಸ್ ಮಾಡ್ಕೋಬಹುದು ಅಂತ ಗೊತ್ತಾಗತ್ತೆ ಮೇಡಮ್. ಥ್ಯಾಂಕ್ ಯು. ಈಗ ನಾಳೆ ಕೊನೆ ದಿವಸ ಅರ್ಧ ಗಂಟೆ ಧ್ಯಾನ ಮಾಡೋಣ. ಉಳಿದಿದ್ದು ಅರ್ಧ ಗಂಟೆ ನಿಮ್ಮ ಅಭಿಪ್ರಾಯಗಳನ್ನ ಸಂಪೂರ್ಣವಾಗಿ ಹಂಚ್ಕೊಳ್ಳೋಣ. ಮುಂದಿನ ಬ್ಯಾಚ್ ಅಲ್ಲಿ ಎಷ್ಟೊತ್ತು ಮಾಡ್ಬೇಕು, ಏನೇನ್ ಮಾಡ್ಬೇಕು, ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಅನಿಸಿಕೆಗಳನ್ನು ಕೊಟ್ರೆ ನಾವು ಅದನ್ನ ಪ್ರಯತ್ನ ಮಾಡ್ತೀವಿ ಆತರ ಮಾಡೋದಕ್ಕೆ. ಆದಷ್ಟು ಒಳ್ಳೆ ಧ್ಯಾನಸ್ಥರಾಗೋದಕ್ಕೆ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ಅಮ್ಮ. ಪುಷ್ಪಲತಾ ಮೇಡಮ್ ಮಾತಾಡಿ, ನೋಟ್ ಮಾಡ್ಕೊಂಡು. ಹಾ ಸರ್, ನಮಸ್ತೆ ಸರ್. ನಮಸ್ತೆ ಭಾರತಿ ಮೇಡಮ್, ನಿಮ್ಗೂ ಕೂಡ ನಮಸ್ತೆ. ಚೆನ್ನಾಗಿತ್ತು ಸರ್ ಧ್ಯಾನ. ನಾನು ನಿದ್ದೆ ಧ್ಯಾನ ಮಾಡಿದ್ನೋ ನನ್ಗೆ ಗೊತ್ತೇ ಇಲ್ಲ ಏನ್ ಮಾಡಿದ್ನ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು ಸರ್. ದಿನಕ್ಕೆ ಸ್ವಲ್ಪ ಬಹಳನೇ ಡೀಪ್ ಆಗಿ ಹೋಗ್ತಾ ಇದ್ದೇವೆ. ತುಂಬಾ ಚೆನ್ನಾಗಿ, ನನಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಟೈಮ್ ಕರೆಕ್ಟ್ ಆಗಿ ಆಗುತ್ತೆ ಸರ್, ಚೆನ್ನಾಗಾಗುತ್ತೆ. ತುಂಬಾ ಚೆನ್ನಾಗಿತ್ತು. ಬಾಡಿ ಎಲ್ಲ ರಿಲ್ಯಾಕ್ಸ್ ಆಯ್ತು, ಯೋಗ ನಿದ್ರೇನೂ ಆಯ್ತು. ಚೆನ್ನಾಗಾಯ್ತು ಸರ್, ಎಲ್ಲ ರಿಲ್ಯಾಕ್ಸ್ ಆಯ್ತು. ಇಡೀ ಕಾಲ್ ಬೆಳೆಯಿಂದ ಹಿಡಿದು ತಲೆವರೆಗೂ ಫುಲ್ ಎಲ್ಲ ಬಾಡಿ ಎಲ್ಲ ರಿಲ್ಯಾಕ್ಸ್ ಆಯ್ತು. ಚೆನ್ನಾಗಿತ್ತು ಸರ್ ಇವತ್ತು ಧ್ಯಾನ. ದಿನ ಚೆನ್ನಾಗೇ ಇರುತ್ತೆ ಸರ್, ಇವತ್ತು ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಸರ್, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ, ತುಂಬಾ ಗೈಡ್ ಮಾಡ್ತೀರಾ, ಚೆನ್ನಾಗಿರುತ್ತೆ. ಪ್ರಿಯಾಂಕಾ ಮೇಡಮ್. ನಮಸ್ತೆ ಮಾತಾಜಿ, ಗುರುಜಿ. ನಮಸ್ತೆ ಅಮ್ಮ. ವಿಡಿಯೋ ಆನ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿತ್ತು ಗುರುಜಿ. ಮಧ್ಯ ಕಟ್ಟಾದಾಗ ಮುಗ್ದೋಗ್ಬಿಡ್ತಾನ, ಕೇಳಿಸ್ಕೊಳ್ಳಿಲ್ವಾ, ಇನ್ನು ಧ್ಯಾನದಲ್ಲೇ ಇದ್ದೀನ, ಆ ತರ ಫೀಲಿಂಗು. ಆಮೇಲೆ ತಿರ್ಗಾ ನಿಮ್ ವಾಯ್ಸ್ ಕೇಳಿಸ್ದಾಗ ಇಲ್ಲ ಅದೇ ನಿಂತೋಗಿರೋದಕ್ಕೆ ಮಾತ್ ಕೇಳಿಸ್ತಾ ಇಲ್ಲ, ನನ್ ಕಡೆಯಿಂದ ಇದಾಗಿಲ್ಲ ಅಂತ ಕಾನ್ಶಿಯಸ್ ಗೊತ್ತಾಯ್ತು. ನೀವ್ ಪದೇ ಹೇಳ್ತಿದ್ರಲ್ಲ, ನಿದ್ದೆ ಮಾಡ್ತಿಲ್ಲ, ಧ್ಯಾನ ಮಾಡ್ತಿದೀವಿ ಅಂತ. ಅವಾಗ ನಗು ಬರ್ತಿತ್ತು, ಆದ್ರೆ ಅದ್ ಎಕ್ಸ್ಪ್ರೆಸ್ ಮಾಡಕ್ಕೂ ಆಗ್ತಿರ್ಲಿಲ್ಲ. ಆ ರೇಂಜ್ ಅಲ್ಲಿ ಹೊರ್ಟೋಗಿದ್ವಿ. ತುಂಬಾ ಚೆನ್ನಾಗ್ ಅನಿಸ್ತು, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ, ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಿದ್ದೀರಾ ಪ್ರಭುಜಿ, ಮಾತಾಜಿ. ತುಂಬಾ ಧನ್ಯವಾದಗಳು ಇಬ್ರಿಗೂ. ಇವತ್ ನೋಡಿ ನಿಮ್ ಮುಖದಲ್ಲಿ ನಗು ಕಾಣಿಸ್ತಾ ಇದ್ರೆ ನಮ್ಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಯಾಕಂದ್ರೆ ಈ ಫೌಂಡೇಶನ್ ಬಂದಾಗ ಸ್ವಲ್ಪ ಬೇಜಾರಿಂದ ಬಂದವರು ನಗುಮುಖದಿಂದ ಕಾಣಿಸ್ದಾಗ ನಮ್ ನಿಜವಾಗ್ಲೂ ಸಂತೋಷ ಆಗುತ್ತೆ. ನೀವು ಇದೇ ರೀತಿ ನಗ್ನಗ್ತಾ ಇರ್ಬೇಕು ಅಂತ ಆಸೆ ಪಡ್ತೀವಿ. ಥ್ಯಾಂಕ್ ಯು ಮಾ. ದೇವರ ಆಶೀರ್ವಾದ, ನಿಮ್ಗಳ ಆಶೀರ್ವಾದ ಗುರುಜಿ. ಸಾರ್ಥಕ ಆಯ್ತು ಸರ್ ನೋಡಿದ ನಂತರ. ನಿಮ್ಗಳ ಆಶೀರ್ವಾದ ಮಾತಾಜಿ. ಎಲ್ಲ ಚೆನ್ನಾಗಾಗತ್ತಮ್ಮ, ಧ್ಯಾನ ಮಾಡಿ ಒಳ್ಳೇದಾಗತ್ತೆ ಎಲ್ಲಾರ್ಗು. ಇದೇ ರೀತಿ ಎಲ್ಲಾರು ನಗ್ನಗ್ತಾ ಬನ್ನಿ. ಗುರುಜಿ, ಈಗ ನಾಳೆ ಒಂದಿನ ಈ ಬ್ಯಾಚ್ ಆದ್ರೆ ನಾಡಿದಿಂದ ನಾವು ಬೇರೆ ಬ್ಯಾಚಿಗೆ ಅಟೆಂಡ್ ಮಾಡ್ಕೋಬೇಕಾ ಗುರುಜಿ?
ಇಲ್ಲ, ಈ ಯಾವ ಬ್ಯಾಚು ಇರೋದಿಲ್ಲ ಇಷ್ಟೊತ್ತಲ್ಲಿ. ನೆಕ್ಸ್ಟ್ ಮತ್ತೆ ನಾವು ಶುಕ್ರವಾರದಿಂದ ಮತ್ತೆ ಪ್ರಾರಂಭ ಮಾಡ್ತೀವಿ. ವರಮಹಾಲಕ್ಷ್ಮಿ ವರ್ಗ ಯಾವ ಬ್ಯಾಚ್ ಇರಲ್ಲ. ಇರೋದಿಲ್ಲ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ಪ್ರಯತ್ನ ಮಾಡಿ. ನೀವು ಇದೇ ಟೈಮ್ಗೆ ಕೂತ್ಕೊಂಡು ಪ್ರಯತ್ನ ಮಾಡಿ, ಬಿಡಬೇಡಿ. ಈ ಸಮಯನ ರೆಕಾರ್ಡಿಂಗ್ ಹಾಕೊಂಡು ಸ್ವಲ್ಪ ಹೊತ್ತು ಪ್ರಯತ್ನ ಮಾಡಿ ಆಮೇಲೆ ಪೂರ್ತಿ ಆ ವಾರ ಏನ್ ಅನಿಸ್ತದೆ ನಿಮ್ಗೆ, ನೀವು ಸ್ವಂತವಾಗಿ ಮಾಡೋದ್ರಿಂದ ಎಷ್ಟು ಮಾತ್ರ ನೀವು ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆವಾಗ ಅಟೆಂಡ್ ಮಾಡಿ ನೋಡಿ, ಆ ವಿಡಿಯೋ ಹಾಕೊಂಡು ಇಲ್ಲ ರೆಕಾರ್ಡಿಂಗ್ ಹಾಕೊಂಡು ಮಾಡಿ. ಆಮೇಲೆ ಶುಕ್ರವಾರದಿಂದ ನಾವು ಪ್ರಾರಂಭ ಮಾಡ್ತಿರಲ್ಲ, ಅವತ್ತು ನಿಮ್ಮ ಅಭಿಪ್ರಾಯನ ತಿಳಿಸಿ. ಇಲ್ಲ, ಪ್ರತಿದಿನನೂ 20 ನಿಮಿಷ 30 ನಿಮಿಷ ಆಗಿ ಮಾಡ್ತಿದ್ದೆ ಗುರುಜಿ. ಹೋಗ್ತಿತ್ತು. ಅಂದ್ರೆ ನೀವ್ ಹೇಳ್ತಿರಲ್ಲ, ಆ ಫೀಲ್ ಎಲ್ಲ ಇರಲ್ವಲ್ಲ, ಬರೀ ಮ್ಯೂಸಿಕ್ ಅಲ್ಲೇ ಇರ್ತೀವಲ್ವಾ. ಆಮೇಲೆ ಮೌನದಾನ ಇರಲ್ವಲ್ಲ ಗುರುಜಿ. ಯೂಟ್ಯೂಬ್ ಅಲ್ಲಿ ಹಾಕೊಂಡಿರ್ತೀವ, ಪಟ್ ಅಂತ ಅದೇನೋ ಅಡ್ವರ್ಟೈಸ್ ಬರುತ್ತಾ, ಬೆಚ್ಚದಂಗೆ ಎದ್ದು ಬಿಡೋ ತರ ಫೀಲ್ ಆಗುತ್ತೆ. ಈ ತರ ಕಾಮಾಗ್ ಆಗಲ್ಲ. ಅದಕ್ಕೆ ನಮ್ ರೆಕಾರ್ಡಿಂಗ್ ಹಾಕೊಳ್ಳಿ, ನಮ್ ರೆಕಾರ್ಡಿಂಗ್ ಇರ್ತದೆ, ಅದನ್ನ ಶೇರ್ ಮಾಡಿರ್ತೀರಲ್ವಾ, ಅದನ್ನ ಹಾಕೊಂಡು ಅದನ್ನೇ ನೀವು ಧ್ಯಾನ ಮಾಡಿ. ಈ ಒಂದು ನೆಕ್ಸ್ಟ್ ಫ್ರೈಡೆ ವರೆಗೂ ಅದನ್ನೇ ಪ್ರಯತ್ನ ಮಾಡಿ. ಒಂದು 10 days ಅಲ್ಲಿ ನಿಮ್ಮ ರೀತಿ ಚೇಂಜಸ್ ಏನ್ ಆಗ್ಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಂಡು ಮತ್ತೆ ನಿಮ್ಮ ಅಭಿಪ್ರಾಯ ನಮ್ಗೆ ತಿಳಿಸಿದ್ರೆ ನಾವು ಅದೇ ರೀತಿ ಕಂಟಿನ್ಯೂ ಮಾಡಕ್ ಪ್ರಯತ್ನ ಮಾಡ್ತೀವಿ. ಸರಿ ಗುರುಜಿ, ತುಂಬಾ ಧನ್ಯವಾದ. ನಾಳೆ ಅಟೆಂಡ್ ಆಗಕ್ ಆಗುತ್ತೋ ಆಗಲ್ವೋ ಗುರೂಜಿ, ಪೂಜೆ ಇದೆ, ಹಂಗಾಗಿ ಮಾತಾಡೋಣ, ನಿಮ್ ಕೃತಜ್ಞತೆ ಹೇಳೋಣ ಅಂತಾನೆ ಮ್ಯೂಟ್ ಮಾಡ್ಕೊಂಡೆ. ಹ್ಯಾಂಡ್ ರೈಸ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಮಾತಾಡೋ ಫೌಂಡೇಶನ್ಗೂ ಥ್ಯಾಂಕ್ಸ್. ನಮ್ಗೆ ಇಷ್ಟೆಲ್ಲ ಸಹಾಯ ಮಾಡ್ತಿರೋದಕ್ಕೆ ನಾವೆಲ್ಲರೂ ಚಿರಋಣಿಗಳು ಗುರೂಜಿ. ಮಾತಾಜಿ, ಭಾರತಿ ಮಾತಾಜಿ, ನಿಮ್ಗೂ ತುಂಬಾ ಧನ್ಯವಾದಗಳು. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ ಈ ತರ ಅಭಿಪ್ರಾಯ ಕೇಳಿದ್ಮೇಲೆ ತುಂಬಾ ಖುಷಿ ಆಯ್ತು. ನಿಮ್ ನಗು ಮುಖ ಹೀಗೆ ಇರ್ಲಿ, ಹೀಗೆ ಕ್ಲಾಸ್ ಅಟೆಂಡು ಮಾಡ್ತಾ ಇರಿ, ನಿಮ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ಲಿ ಅಂತ ನಾವೆಲ್ಲರೂ ಸೇರ್ಕೊಂಡು ಬೇಡ್ಕೊಳ್ತೀವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಉಮಾದೇವಿ, ನಮಸ್ತೆ ಸರ್. ನಮಸ್ತೆ. ಎಷ್ಟು ಬೇಗ ಬಂತು ಅನ್ಸುತ್ತೆ ಸರ್. ಇನ್ನು ಮೊನ್ನೆ ಸ್ಟಾರ್ಟ್ ಆಗಿದೆ ಅನಿಸ್ತು, ಆಮೇಲೆ ನಾಳೆ ಮುಗೀತೆ ಅಂದ್ರೆ ಬೇಜಾರಾಗ್ತಾ ಇದೆ. ಎಷ್ಟು ಬೇಗ ಮುಗೀತಲ್ಲ ಅಂತಂದು ದಿನ ಕಳೆಯೋದೇ ಗೊತ್ತಾಗ್ತಾ ಇಲ್ಲ. ಬೆಳಿಗ್ಗೆ ಮಧ್ಯಾಹ್ನ ಒಂದಿನ ಕಳೆಯೋದೇ ಗೊತ್ತಾಗ್ತಾ ಇಲ್ಲ. ಧ್ಯಾನದಲ್ಲೇ ಮುಳುಗ್ಬಿಟ್ಟಿದೀವಿ ನಾವೆಲ್ಲ. ಸಮಗ್ರ ಜೀವನ ಧ್ಯಾನ ಇದೇ ಆಗೋಗ್ಬಿಟ್ಟಿದೆ. ಒಳ್ಳೇದಲ್ವಾ? ಒಳ್ಳೇದ್ ಸರ್, ಒಳ್ಳೇದೇ. ನಾವ್ ಈ ಮಾರ್ಗ ಹೊಸ್ತಲ್ಲ ನಮ್ಗೆ, ನಮ್ದೇ ಬೇರೆ ಮಾರ್ಗ ಇತ್ತು, ಏನೇನೋ ಮಾಡ್ತಾ ಇದ್ವಿ. ಈಗ ಇವತ್ತು ಹೊಸ ಮಾರ್ಗ ಎಲ್ಲ ರೂಢಿಸ್ಕೊಳಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ಅಂದ್ರೆ ಧ್ಯಾನ ಈಗ ಸರ್ 11:30 12:30 ಕುತ್ಕೊಂಡಾಗ ಫ್ರೀಯಾಗಿ ಕೂತಿರ್ತೀವಲ್ಲ, ಆ ಟೈಮ್ ಆಗೋದೇ ಗೊತ್ತಾಗಲ್ಲ ಸರ್. ಕುತ್ಕೊಂಡು ಧ್ಯಾನ ಮಾಡ್ತಾ ಇರ್ತೀವಿ, ಸ್ವಲ್ಪ ಹೊತ್ತು ಅಲ್ಲೇ ನೀವು ಅರ್ಧ ಗಂಟೆ ಮೌನ ಧ್ಯಾನ ಅಂತ ಎಷ್ಟು ಬೇಗ ಆಗೋಯ್ತಾ ಅಂತ ಅನ್ಸ್ಬಿಡುತ್ತೆ. ಅವಾಗ ಇಷ್ಟು ಬೇಗ ಮುಗ್ದಂಗ ಆಗುತ್ತೆ ಸರ್, ನಿಜವಲ್ಲ. ಆ ಎಕ್ಸ್ಪೀರಿಯನ್ಸ್ ಯಾವಾಗ್ಲೂ ಆಗುತ್ತೆ ನನಗೆ. ಎಷ್ಟು ಬೇಗ ಆಗೋಲ್ಲ, 12:30 ಆಗೋಗ್ಬಿಡುತ್ತಾ ಅನ್ಸ್ಬಿಡುತ್ತೆ. ಆ ತರ ಅನುಭವ ಆಗುತ್ತೆ ಸರ್. ಚೆನ್ನಾಗಿದೆ ಸರ್. ಸರ್ ಒಂದು ಮುದ್ರೆ ಹೇಳ್ಕೊಡಿ ಸರ್. ಶುಗರ್ಗೆ ಮುದ್ರೆ ಹೇಳ್ಕೊಡ್ಬೇಕಾ? ಅಲ್ಲ, ಈಗ ನಿಮ್ಗೆ ಈ ಒಂದು ಧ್ಯಾನದಿಂದ ನಾವು ಬೇರೆ ಚೇಂಜ್ ಮಾಡಿದ್ರಲ್ಲ, ಈಗ ಅಂತರ್ ಪ್ರಯಾಣ ಮಾಡಿದ್ವಲ್ಲಮ್ಮ, ಅದಕ್ಕೆ ಇದೆ ಅದು ಕಂಟಿನ್ಯೂ ಮಾಡ್ಬೋದಾ? ಒಳ್ಳೇದಲ್ವಾ? ಅಂತರ್ಮುಖಿ ಪ್ರಯಾಣ ಮಾಡಿದ್ವಿ. ಸರಿ, ಮುದ್ರೆ ಹೇಳ್ಕೊಟ್ಬಿಡ್ತೀನಿ, ನೋಡ್ಕೊಳ್ಳಿ. ಬ್ಯಾಟ್ರಿ ಲೋ ಆದ್ರೆ ಅಪಾನ ವಾಯು ಮುದ್ರೆ ಹೇಳ್ಕೊಟ್ಟಿದೀನಿ, ನಿಮ್ಗೆ ತೋರ್ಸ್ಕೊಟ್ಟಿದೀನಿ ನೋಡಿ. ಮೇಡಮ್ ಅವ್ರು ತೋರಿಸ್ತಾ ಇದಾರೆ. ಅಪಾನ ವಾಯು ಮುದ್ರೆ ನೆನಪು ಬಂತಾ? ಅಪಾನ ವಾಯು ಮುದ್ರೆ ಇದನ್ನ ನೀವು ಶುಗರ್ ಇರೋರು ಮಾಡಿ. ಇದು ಮಾಡಿದ್ರೆ ತುಂಬಾ ಒಳ್ಳೇದು. ಇದಾದ್ಮೇಲೆ ಮತ್ತೆ ನಾವು ಪ್ರಾಣಾಯಾಮ. ಪರವಾಗಿಲ್ಲ, ಎಲ್ಲ ರೆಡಿ ಆಗ್ಬಿಟ್ರು. ತುಂಬಾ ಖುಷಿ ಆಗುತ್ತೆ ನಮಗೆ. ಹೇಳಿದ ತಕ್ಷಣ ಈ ತರ ಮಾಡಿ ತೋರ್ಸಕ್ ತುಂಬಾ ಖುಷಿ ಆಗುತ್ತೆ. ಓಕೆ ಅಮ್ಮ, ಥ್ಯಾಂಕ್ ಯು. ಈ ತರ ರೆಡಿ ಆಗ್ಬೇಕು. ಮುದ್ರೆ ಹೆಸರು ಹೇಳಿದ ತಕ್ಷಣ ನಾವು ರೆಡಿ ಅನ್ಬೇಕು. ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂತ ಇದ್ರೆ
ಆ ಶುಗರ್ಗೆ ಕಮ್ಮಿ ಆಗುತ್ತೆ. ಇಲ್ಲಿ ಶುಗರ್ ಒಂದೇ ಅಂತ ನಾವು ಫೈಂಡ್ ಔಟ್ ಮಾಡಕ್ಕಾಗಲ್ಲ. ಪ್ರತಿಯೊಂದು ಮುದ್ರೆನೂ ಈ ಅಪಾನ ವಾಯು ಮುದ್ರೆ ಈ ನಮ್ಮ ವಾಯು ಪ್ರವೃತ್ತಿಯಲ್ಲಿ ಏನೇನ್ ಆಗುತ್ತೆ ನಮ್ಮ ದೇಹದಲ್ಲಿ ಅದನ್ನೆಲ್ಲ ಕಮ್ಮಿ ಮಾಡ್ತಾ ಬರುತ್ತೆ. ಭಾರಿ ಒಳ್ಳೇದಾಗುತ್ತೆ ಅಪಾನ ವಾಯು ಮುದ್ರೆ. ಅದರಿಂದ ಆದಷ್ಟು ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಪ್ರತಿಯೊಂದು ಅಷ್ಟೇ, ವಾಯುಗೆ ಸಂಬಂಧಪಟ್ಟಿದ್ ಮಾಡುವಾಗ ವಾಯುವಿಗೆ, ಮೂಳೆಗೆ ಸಂಬಂಧಪಟ್ಟಿದ್ ಮಾಡುವಾಗ ಮೂಳೆಗೆ, ಪೃಥ್ವಿಗೆ ಸಂಬಂಧಪಟ್ಟಿದ್ ಮಾಡುವಾಗ ಪೃಥ್ವಿಗೆ. ಈ 3 ಡಿಫ್ರೆನ್ಸ್ ತಿಳ್ಕೊಂಡ್ಬಿಟ್ರೆ ನಮ್ಮ ಆರೋಗ್ಯ ನಮ್ ಕೈಯಲ್ಲೇ ಇರ್ತದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಉಮಾದೇವಿ ಮೇಡಮ್. ಪುಷ್ಪಾವತಿ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್. ಅವ್ರನ್ನ ಕೇಳ್ಬಿಟ್ಟು ಜ್ಞಾನದ ರಾಜಯೋಗ, ಕೆಲಸವೇ ಕರ್ಮಯೋಗ, ಶ್ರದ್ಧೆಯೇ ಭಕ್ತಿ ಯೋಗ, ಭಕ್ತಿ ಅನುಭವವೇ ಜ್ಞಾನ ಯೋಗ. ಜೈ ಜವಾನ್ ಜೈ ಕಿಸಾನ್, ನಾವೆಲ್ಲ ಒಂದು, ನಾವೆಲ್ಲ ಬಂಧು. ಇದು ನಮ್ ಸ್ಲೋಗನ್. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಸ್ಲೋಗನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಈ ಅನುಭವ ಮಂಟಪಕ್ಕೆ ನಿಮ್ಮಂತವ್ರು ಕೊಡ್ತಾ ಇರ್ಬೇಕು ಒಳ್ಳೆ ಕೊಡುಗೆ. ಇದು ನಮ್ಗೆ 21ನೇ ಶತಮಾನದ ಅನುಭವ ಮಂಟಪ. ಬಸವಣ್ಣವರು 11ನೇ ಶತಮಾನದಲ್ಲಿ ಮಾಡಿದ್ರು. ಈಗ ರಂಗನಾಥ್ ಗುರುಜಿಗಳು 21ನೇ ಶತಮಾನದಲ್ಲಿ ಮಾಡಿದ್ದಾರೆ. ಈ ಅನುಭವ ಮಂಟಪದಲ್ಲಿ ಎಲ್ಲಾರು ನಾವು ಭಾಗಿಯಾಗಬೇಕು. ಥ್ಯಾಂಕ್ ಯು ಮಾ. ಒಂದು ಮಾತ್ರ ತಿಳ್ಕೊಳ್ಳಿ, ಪ್ರತಿಯೊಬ್ರು ನಾವು ಒಂದೊಂದು ಪಿರಮಿಡ್ ನ ನಮ್ಮ ಮನೆಗೆ ಸೇರಿಸ್ಕೋಬೇಕು. ಇದಂತೂ ನಮ್ಮ ಮೈಂಡ್ ಅಲ್ಲಿ ಇರ್ಬೇಕು. ಆ ಒಂದು ಪಿರಮಿಡ್ಗೆ ನೀವು ಖರ್ಚು ಮಾಡೋದೇನು ಇಲ್ಲ. ಒಂದು ಔಟ್ಸೈಡ್ ಹೋಗ್ಬಿಟ್ಟು ಒಂದು ದಾಬಾದಲ್ಲಿ ಕೂತ್ಕೊಂಡು ಏನೋ ತಿನ್ಬಿಟ್ಟು ಬರೋ ಅಷ್ಟ ಕೂಡ ಖರ್ಚಾಗಲ್ಲ ನಮ್ಗೆ ಆ ಪಿರಮಿಡ್ ಕೊಡೋದು. ಆ ತರ ಒಂದು ಒಳ್ಳೆ ಒಂದು ವಸ್ತುನ ನಮ್ಮ ಮನೆ ಇದ್ರೆ ಮನೆಯಲ್ಲಿರುವಂತ ನೆಗೆಟಿವ್ ಎನರ್ಜಿ ಆದಷ್ಟು ನಮ್ಮ ಮನೆಯಿಂದ ಆಚೆ ಹೋಗುತ್ತೆ. ಚಿಕ್ಕ ಚಿಕ್ಕ ಪಿರಮಿಡ್ಸ್, ಚಿಕ್ಕ ದೊಡ್ಡ ಬೇಡ ನಮ್ಗೆ. ಇವಾಗ ನಾನೇನೋ ದೊಡ್ಡದಾಗಿ ತರಿಸ್ಕೊಂಡಿದೀನಿ, ಯಾಕಂದ್ರೆ ನನ್ಗೆ ಜ್ಞಾನ ಬೇಕು ಅಂತ ಕ್ರಿಸ್ಟಲ್ ಹಾಕಿ ತಗೊಂಡ್ ಕೂತ್ಕೊಂಡಿದೀನಿ. ಇದ್ರಲ್ಲಿ ಕೂತ್ಕೊಂತಾ ಇರೋದ್ರಿಂದ ನನ್ಗೆ ಆದಷ್ಟು ಮೈಂಡ್ ಫ್ರೀ ಆಗ್ತಾ ಇದೆ. ಅದ್ರ ಪ್ರಾರಂಭದಲ್ಲಿ ಅಷ್ಟು ಬೇಡ, ನೀವು ಚಿಕ್ಕದು ಅದ್ರ ಅನುಭವ ಆದ್ಮೇಲೆ ನೀವು ತರಿಸ್ಕೊಳ್ಳಿ. ಚಿಕ್ಕ ಪಿರಮಿಡ್ಸ್ ತರಿಸಿ ನಿಮ್ ಟೇಬಲ್ ಮೇಲೆ ನಿಮ್ ಮನೇಲಿ ಇಟ್ಕೊಂಡು ಆ ನೆಗೆಟಿವ್ ಎನರ್ಜಿನೆಲ್ಲ ಆಚೆ ಹೊರಿಸಿ ಎಲ್ಲ ಧ್ಯಾನಕ್ಕೆ ಬನ್ನಿ. ಅಷ್ಟೇ ನಮ್ಮ ಒಂದು ಕಳಕಳಿಯ ಪ್ರಾರ್ಥನೆ. ಇದು ನೋಡಿ ಸರ್, ಇದು ಪಿರಮಿಡ್ ಇದು ಎದಕ್ಕೆ ಯೂಸ್ ಆಗ? ಇದನ್ನ ಟೇಬಲ್ ಇಟ್ಕೊಳ್ಳಿ. ಟೇಬಲ್ ಇಟ್ಕೊಳ್ಳಿ. ಸರಿ ಗೊತ್ತಾಯ್ತು. ಇಟ್ಕೊಳ್ಳಿ, ಟೇಬಲ್ ಮೇಲೆ ಇಟ್ಕೊಳ್ಳಿ. ಅದು ಪೇಪರ್ ಇಲ್ಲ ಪ್ಲಾಸ್ಟಿಕ್ ದಮ್ಮ? ಅದು ಪ್ಲಾಸ್ಟಿಕ್ ಅಲ್ಲ ಸರ್, ಒಂಥರ ಇದು ಲೋ ತರ, ಏನು ಒಡೆಯಂಗಿಲ್ಲ, ಬಿದ್ರೂ ಆ ತರ ಮೆಟಲ್ ತರ ಇದೆ. ಆ ತರದ್ ಯೂಸ್ ಮಾಡಿದ್ರೆ ಒಳ್ಳೇದು. ಅದನ್ನ ಟೇಬಲ್ ಮೇಲೆ ಇಟ್ರೆ ಸಾಕು. ಅದನ್ನ ಒಂದ್ ತರಕಾರಿ ಮೇಲೆ ಇಡಿ. ನಿಮ್ಗೆ ಟೆಸ್ಟ್ ಮಾಡ್ಬೇಕಾದ್ರೆ ಒಂದ್ ತರಕಾರಿ ಬೇಗ ಅದು ಕೆಡೋದಿಲ್ಲ. ಹಾಲ್ ಮೇಲೆ ಇಡಿ, ಹಾಲು ಒಡೆಯಲ್ಲ. ಈ ತರ ಪ್ರಯತ್ನ ನಿಮ್ಗೆ ಗೊತ್ತಾಗತ್ತೆ ಅದ್ರ ಶಕ್ತಿ ಏನು ಅಂತ. ಅಂತದ್ದು ನಮ್ ತಲೆ ಮೇಲಿದ್ರೆ ನಮ್ಗಿನ್ನೇ ಶಕ್ತಿ ಬರ್ತದೆ ಅಲ್ವಾ? ನಾವು ತಿಳ್ಕೋಬೇಕು. ಮತ್ತೆ ನಮ್ಮ ಮನೆಯಲ್ಲಿರುವಂತ ನೆಗೆಟಿವ್ ಎನರ್ಜಿ ಕೂಡ ನಮ್ಮಿಂದ ಆಚೆ ಹೋಗುತ್ತೆ. ನಾವು ನಿರಾಳವಾಗಿರ್ಬೋದು. ಮನುಷ್ಯ ನಿರಾಳವಾಗಿದ್ರೆ ಏನು ಬೇಕಾದ್ರೂ ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಮಾರ್ಗದರ್ಶನ. ಥ್ಯಾಂಕ್ ಯು ಉಮಾದೇವಿ ಮೇಡಮ್ ಅವರೇ. ಅರ್ಥ ಆಯ್ತು ಅನ್ಕೊಂತೀನಿ. ನಿಮ್ಗೆ ಮುದ್ರೆ ಸಿಕ್ತು, ಯಾಕಂದ್ರೆ ನಿಮ್ದು ಆಫ್ ಆಯ್ತು, ಮುದ್ರೆನೂ ಸಿಕ್ತು ಅನ್ಕೊಂತೀನಿ. ಪ್ರತಿಯೊಂದು ಮುದ್ರೆನು ಹೆಸರು ಹೇಳಿದ ತಕ್ಷಣ ಹೇಳ್ಬೇಕು, ಅಪಾನ ವಾಯು ಮುದ್ರೆ ನೆನ್ಪಿಟ್ಕೊಳ್ಳಿ. ಥ್ಯಾಂಕ್ ಯು. ಆಮೇಲೆ ಧ್ಯಾನ ಮಾಡೋದು ಬೇಕು. ಪಿರಮಿಡ್ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ನೀವು ಟೆಸ್ಟ್ ಮಾಡಿ, 48 ಡೇಸ್ ಪಿರಮಿಡ್ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ, ನಿಮ್ಮ BP ಶುಗರ್ ಕಂಪ್ಲೀಟ್ ಡೌನ್ ಆಗುತ್ತೆ. BP ಇರ್ಲಿ, ಶುಗರ್ ಇರ್ಲಿ, ನಿಮ್ ಮಾತ್ರೆ ತಿನ್ನೋ ಕೆಲಸನೇ ಬೇಡ. ಸಂಪೂರ್ಣವಾಗಿ 48 ದಿನ ನೀವು ಮಾಡ್ಬಿಟ್ಟು ಆಮೇಲೆ ರಿಸಲ್ಟ್ ಕೇಳಿ. ನಿಮ್ಮಷ್ಟು ನೀವೇ ಹೇಳ್ತೀರಾ, ಗುರುಜಿ ನಾನು ಇವತ್ತು ಯಾವ ಮಾತ್ರೆನೂ ತಿಂತಾ ಇಲ್ಲ ಅಂತ. ಆದ್ರೆ ಪಟ್ಟಾಗಿ 48 ಡೇಸ್ ನಾವು ಮಾಡ್ಬೇಕು. ಅದೊಂದು ತಿಳ್ಕೊಳ್ಳಿ. ಪಿರಮಿಡ್ ಅಲ್ಲಿ ಕೂತ್ಕೊಳ್ಳಿ, ಮಿನಿಮಮ್ 1 ಗಂಟೆ ಟೈಮು ಧ್ಯಾನ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ನಮ್ಮಿಂದ ನಮ್ಮ ಆ ಕಾಯಿಲೆ ಹೋಗುತ್ತೆ. ಡಾಕ್ಟರ್ ಹೇಳ್ತಾರೆ ಈ ಮಾತ್ರೆ ಕಂಪಲ್ಸರಿ ಲೈಫ್ ಲಾಂಗ್ ತಿನ್ಬೇಕು ಅಂತ. ಅಂತದನ್ನ ನಮ್ ಗುರುಜಿಗಳು ದೂರ ಮಾಡ್ತಾರೆ. ಯಾಕೆ ಬೇಡ ಅಂತೀರಾ? ಥ್ಯಾಂಕ್ ಯು ಸರ್. ಮೇಡಮ್ ಉಮಾದೇವಿ ಅವರು ಮಾತಾಡ್ತಾ ಇದ್ರೆ ನೋಟ್ ಕೊಡಿ, ಚಾರ್ಜ್ ಮಾಡ್ತಾರೆ. ಇವರು ಗೀತಾ ನಾಯಕನಟ್ಟಿ ಮಾತಾಡ್ಬಿಡ್ಲಿ ಸರ್. ಬಂದ್ರ? ಎಸ್ ಮ್ಯಾಮ್, ನಮಸ್ತೆ ಹಾಲ್ ಮಾಸ್ಟರ್ಸ್. ನಮಸ್ತೆ ಮೇಡಮ್ ಅವರೇ, ಬುಲೆಟ್ ಮೇಡಮ್ ಅವರು. ಸರ್, ಇವತ್ತು ಮಧ್ಯಾಹ್ನ ನಡೆಯುವಂತ 3 ಗಂಟೆಯಿಂದ 4:30 ತನಕ ನಡೆಯುವಂತ ಕಾರ್ಯಕ್ರಮದಲ್ಲಿ ಮಾಸ್ಟರ್ಸ್
ಸುಧಾಕರ್ ಬೋರಣ ಅವರು ನಮ್ಮ ಹಿರಿಯ ಮಾಸ್ಟರ್ಸ್ ಅಂತ ಹೇಳ್ಬೋದು. ಅವರು ಪತ್ರಿಜಿಯವರ ಮಹಾ ನಿರ್ವಾಣ ಎಂಬ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿ ಅವರು ಏನ್ ಸಂದೇಶ ಕೊಡ್ತಾ ಇದ್ದಾರೆ ಅಂತಂದೇಳಿ ಎಲ್ರು ನಾವು ಭಾಗಿಯಾಗೋಣ ಮಾಸ್ಟರ್ಸ್. ಯಾಕೆಂದ್ರೆ ಯಾವಾಗ್ಲೂ 3 ಗಂಟೆಯಿಂದನೇ ಧ್ಯಾನ ಇರ್ತಿತ್ತು, ಬಟ್ ಇವತ್ತು 3 ಗಂಟೆಯಿಂದ ಧ್ಯಾನ ಇರಲ್ಲ. ಮೊದಲಿಗೆ ಜ್ಞಾನ ಹಂಚಿಕೆ ಇರುತ್ತೆ, ತದನಂತರ ಅವರೇ ಸರ್ ನಮ್ಗೆ ಎಲ್ಲರೂ ಧ್ಯಾನ ಮಾಡಿಸ್ತಾರೆ. ಹಾಗಾಗಿ ಎಲ್ಲರೂ ಸೇರೋಣ ಮಾಸ್ಟರ್ಸ್. ಏನೇ ಪ್ರಶ್ನೆಗಳು ಇದ್ರು ಅಲ್ಲಿ ಪ್ರಶ್ನೆಗಳನ್ನು ಕೇಳಿ ನಾವು ಉತ್ತರವನ್ನು ಪಡೆಯೋಣ ಅಂತ ಹೇಳಕ್ಕೆ ನಾನು ಈ ವೇದಿಕೆಗೆ ಬಂದೆ. ನನಗೆ ಅವಕಾಶವನ್ನು ಮಾಡ್ಕೊಟ್ಟಿದ್ದೀರಾ ಭಾರತಿ ಮ್ಯಾಮ್, ವೆಂಕಟರಮಣ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮೇಡಮ್ ಎಲ್ಲಾರು ಅಟೆಂಡ್ ಆಗ್ತಾರೆ ಮೇಡಮ್. ಎಸ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. 11 ಗಂಟೆ ಬ್ಯಾಚು ಎಲ್ಲರಿಗೂ ಸ್ಫೂರ್ತಿ ಕೊಡುವಂತ ಬ್ಯಾಚು, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಡೆಯುವಂತ ಕಾರ್ಯಕ್ರಮಗಳು ಮುಂದೆ ದೊಡ್ಡದಾಗಿ ಬೆಳೆಯುವಂತ ಮಾರ್ಗಕ್ಕೆ ದಾರಿ. ಅದಕ್ಕೆ 11 ಗಂಟೆ ಬ್ಯಾಚ್ ಒಳ್ಳೇದು. ಬನ್ನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಉಮಾದೇವಿ ಮೇಡಮ್ ಮಾತಾಡಿ. ಸರ್ ಈ ಪಿರಮಿಡ್ ಅಕೌಂಟ್ ಮಾಡೋದು ಸರ್ ನನ್ನ ಹತ್ರ ಇದೆಯಲ್ಲ ಇದು. ಚೆನ್ನಾಗಿದೆ, ಮಾಡ್ಕೊಳ್ಳಿ. ಸಾಕು ಅಷ್ಟು. ಅಲ್ಲ ಸರ್ ನಿತ್ಯ ಹಾಕೊಂತಲ್ಲ, ಇನ್ನು ಕಂಟಿನ್ಯೂ ಹಾಕ್ತಾನೆ ಇರ್ತೀವಿ ನಿತ್ಯನು. ಈಗ ನಾವು ಧ್ಯಾನದಲ್ಲಿ ಪ್ರತಿನಿತ್ಯ ಮಾಡ್ತೀವಲ್ಲ. ಸರಿ ಮೇಡಮ್, ನೀವು ಹಾಕೊಂತ ಇದ್ರ ನೋಡ್ತಾ ಇದ್ದೀನಿ ನಾನು. ಆದ್ರೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಈ ಪಿರಮಿಡ್ ಯೂಸ್ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ ಅಂತ. ಯಾಕಂದ್ರೆ ಒಂದು ತರಕಾರಿ ಮೇಲೆ ಆ ಪಿರಮಿಡ್ ಇಟ್ತೀರಾ, ಒಂದು ದಿನದಲ್ಲಿ ಕೆಡುವಂತ ಪದಾರ್ಥ 4 ದಿನ ಅದು ಕೆಡೋದಿಲ್ಲ ಅಂದಾಗ, ಅಂತ ಶಕ್ತಿ ಇರುವಂತ ಪಿರಮಿಡ್ ನಮ್ ತಲೆ ಮೇಲೆ ಇದ್ರೆ ನಮ್ಗೆ ಇನ್ನೇ ಶಕ್ತಿ ಕೊಡ್ತದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದೆ. ಸರ್ ನನ್ ಮಗಳಿಗೆ ಮ್ಯಾರೇಜ್ ಪಿರಮಿಡ್ ತಗೊಂಡ್ಬಂದಿದ್ದೀನಿ ಸರ್. ನನ್ ಮಗಳಿಗೆ ಮ್ಯಾರೇಜ್ ಪಿರಮಿಡ್ ತಂದಿದ್ದೀನಿ. ಅದು ದಿನ ಹೇಳ್ಕೋಬೇಕಾ ಸರ್? ಅದನ್ನ ಚೀಟಿ ಬರೆದು ಇಟ್ಟಿದ್ದೀನಿ ಒಂದ್ ಕಡೆ. ಅದನ್ನ ಯಾವ ತರ ಡೈಲಿ ಧ್ಯಾನ ಮಾಡುವಾಗ ಹೇಳ್ಕೋಬೇಕಾ? ಅದು ಯಾವ ತರ ಸರ್? ಅದು ಗುರುಗಳು ಹೇಳಿದಾರಲ್ವಾ ನಿಮ್ಗೆ? ಗುರುಗಳು ಹೇಳಿರೋ ಇದೀರಾ, ಅದನ್ನ ಅಲ್ಲೇ ಇಟ್ಟು ಅದನ್ನ ನೀವು ಧ್ಯಾನ ಮಾಡುವಾಗ ದಿನ ಹೇಳ್ಕೊಂತ ಬನ್ನಿ. ಅದರ ಪ್ರತಿಫಲ ನಿಮ್ಗೆ ದೊರೆಯುತ್ತೆ. ಅದಕ್ಕೆ ನಾನು ಧ್ಯಾನ ಮಾಡೋ ಹತ್ರನೇ ಇಟ್ಟಿದ್ದೀನಿ ಸರ್ ಅದನ್ನ. ಹೌದು, ಒಳ್ಳೆ ಧ್ಯಾನ ಮಾಡ್ತಿದ್ದಾರೆ, ಅಲ್ಲೇ ಇಟ್ಕೊಂಡಿದ್ದೀನಿ. ಎಷ್ಟು ದಿವಸ ಅಂತ ಸರ್ ಅದು? ಸುಮ್ಮನೆ ಅವ್ರು ನಿಮ್ ಟೈಮ್ ಹೇಳಿದಾರಲ್ವ, 1 ಮಂಡಲ 41 ದಿವಸ ಹೇಳಿದ್ದಾರೆ. 1 ಮಂಡಲ ಅಂತ ಹೇಳಿರ್ತಾರಲ್ವಾ, ಆ ಮಂಡಲ ಪೂರ್ತಿ ಆಗ್ಬೇಕು. ಅದೇ ಸರ್, ಅದು ಆಗಿಲ್ಲ ಅಂದ್ರೆ ಹಂಗೆ ಕಂಟಿನ್ಯೂ ಮಾಡಬಹುದಾ? ಕಂಟಿನ್ಯೂ ಮಾಡಬೇಕು, ಕಂಟಿನ್ಯೂ ಆಗವರೆಗೂ ಕಂಟಿನ್ಯೂ ಮಾಡೋದು. ನಮ್ಮ ನೆಗೆಟಿವ್ ಎನರ್ಜಿ ಜಾಸ್ತಿ ಇದ್ದಾಗ ಸ್ವಲ್ಪ ತಡ ಆಗುತ್ತೆ. ನೆಗೆಟಿವ್ ಎನರ್ಜಿ ಎಲ್ಲ ಆಗವರೆಗೂ ಹಂಗೆ ಇಡೋದು. ಹೌದು, ಹಂಗೆ ಇಡೋದು. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮೇಡಮ್ ಅವರೇ, ಸಂಪನ್ನಗೊಳಿಸ್ತೀರಾ ಸರ್? ಶ್ಯಾಮಲಾ ಮೇಡಮ್ ಪಿರಮಿಡ್ ಬೇಕಂತೆ ಅವ್ರಿಗೆ. ಅವ್ರು ಯಾವ್ದು ಹೇಳ್ತಿದ್ದಾರೆ ಅಂತ ಅರ್ಥ ಆಗ್ಲಿಲ್ಲ. ಮೇಡಮ್ ನೀವ್ ಹೇಳ್ಬಿಡಿ ಸರ್. ಮಹಾ ಅವತಾರ್ ಫೌಂಡೇಶನ್ ಯಾವ ಪಿರಮಿಡ್ ಬೇಕು ಮೇಡಮ್? 1 ನಿಮಿಷ. ಶ್ಯಾಮಲಾ ಮೇಡಮ್ ಅವರೇ ಮಾತಾಡಿ, ಮ್ಯೂಟ್ ಕೊಡ್ತಾ ಇದಾರೆ. ಯಾವ್ದಂತ ನಂಗೆ ಗೊತ್ತಾಗಲ್ಲ ಸರ್. ಮೇಡಮ್ ಅಲ್ಲಿ ಇವಾಗ ನೀವು ಎಲ್ಲಿರೋದು? ನಾವು ಇಲ್ಲೇ ಬೆಂಗಳೂರಲ್ಲೇ ಇರೋದು. ಮೇಡಮ್ ಬೆಂಗಳೂರಲ್ಲಿ ಇದ್ಕೊಂಡು ನಿಮ್ಗೆ ಏನ್ ಮೇಡಮ್? ಯಾವ ಏರಿಯಾ ಮೇಡಮ್? ಗೊಲ್ರಟ್ಟಿ ಮೇಡಮ್ ಸರ್. ಗೊಲ್ಲರಟ್ಟಿ. ನಿಮ್ಮ ಮೇಡಮ್ ಅವರು ಬನಶಂಕರಿ ಕಡೆನೆ ಬರ್ತದಾ? ಇಲ್ಲ, ಮಾಗಡಿ ಬರುತ್ತಲ್ರಿ. ಮಾಗಡಿ. ಸರಿ, ಆರಾಮಾಗಿ ನೀವು ಮಹಾವತಾರ್ ಫೌಂಡೇಶನ್ಗೆ ಅಲ್ಲಿ ಮಾಗಡಿಯಿಂದ ಈ ಕಡೆ ಬಂದ್ರೆ ನೀವು ವೈಟ್ ಫೀಲ್ಡ್ ಕಡೆ ಮೆಟ್ರೋ ಹತ್ಬಿಟ್ಟು ನಿಮ್ಗೆ ಸ್ಟಾಪ್ ಹೇಳಿದ್ರೆ ಅಲ್ಲಿಗೆ ಬಂದ್ಬಿಟ್ಟು ಮಹಾವತಾರ್ ಫೌಂಡೇಶನ್ಗೆ ಒಂದ್ಸರಿ ವಿಸಿಟ್ ಮಾಡಿ. ನೀವು ಎತ್ಕೊಂಡ್ ಹೋಗ್ಬೇಡಿ, ಅಲ್ಲಿ ಆರ್ಡರ್ ಮಾಡ್ಬಿಡಿ. ಆರ್ಡರ್ ಮಾಡ್ಬಿಟ್ಟು ನೀವು ಹೋಗಿ ಅವ್ರು ನಿಮ್ ಮನೆಗೆ ಕಳ್ಸಿಕೊಡ್ತಾರೆ. ಅಲ್ಲೇ ಬಂದು ಕೃಷ್ಣಪ್ಪ ಅಂತಿದ್ದಾರೆ, ಅವರೇ ಬಂದು ಫಿಟ್ ಮಾಡ್ಕೊಡ್ತಾರೆ. ಬಟ್ ನೀವು ಆ ಮಹಾವತಾರ್ ಫೌಂಡೇಶನ್ ಅಲ್ಲಿ ಆರ್ಡರ್ ಮಾಡ್ಬಿಟ್ಟು ಬರ್ಸ್ಬಿಟ್ಟು ಬಂದ್ಬಿಟ್ರೆ ಸಾಕು, ಅಲ್ಲಿ ತೋರಿಸ್ತಾರೆ ಎಲ್ಲಾ ವೆರೈಟೀಸ್ ಪಿರಮಿಡ್ಸ್ ನೋಡಿ. ನಿಮ್ಗೆ ಯಾವ್ದು ಬೇಕಾಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಬೇರೆಯವರಿಗೆ ನೀವೇನ ಕೊಡ್ಬೇಕಾದ್ರೆ ಚಿಕ್ಕ ಪಿರಮಿಡ್ಸ್ ಇರ್ತದೆ, ಸಣ್ಣ ಪಿರಮಿಡ್ಸ್ ಇರ್ತದೆ. ಹೌದು, ತಲೆಗೆ ಹಿಂಗ್ ಹಾಕೊಂಡ್ರಲ್ಲ, ಆ ತರದ್ದಾದ್ರೆ ಅಡ್ಡಿಲ್ಲ.
ನಿಮಗೆ ಯಾವ್ದು ಬೇಕು ಎಲ್ಲಾ ಪಿರಮಿಡ್ಸ್ ಇರ್ತದೆ. ಅದನ್ನ ನೀವು ಒಂದ್ಸರಿ ಅಲ್ಲಿ ಗಮನಿಸಿ, ಮತ್ತೆ ಅದ್ರ ಬಗ್ಗೆ ನಮ್ಮ ಗುರುಗಳು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮ್ಗೆ ಅಲ್ಲೇ ಕೂತ್ಕೊಂಡು. ಅದಾದ್ಮೇಲೆ ನೀವು ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ತಗೊಂಬನ್ನಿ ಅಂತ ನೀವ್ ಹೇಳ್ಬಿಡಿ. ನನ್ ಕೈಯಲ್ಲಿ ತಗೊಂಡೋಗಕ್ಕಲ್ಲ, ನೀವು ಕಳಿಸ್ಬಿಡಿ ಅಂದ್ರೆ ಅವರು ನಿಮ್ಗೆ VRL ಮುಖಾಂತರ ಕಳ್ಸಿಕೊಟ್ಬಿಡ್ತಾರೆ ಮನೆಗೆ. ಬಟ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಒಂದ್ಸರಿ ಎಲ್ಲಾರು ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬನ್ನಿ. ಏನ್ ಮಾಗಡಿ ರೋಡಿಂದ ಏನ್ ದೂರ ಏನಿಲ್ಲ. ಮೆಟ್ರೋ ಇದೆಯಲ್ವಾ ನಿಮ್ಗ ಮೇಡಮ್ ಅವರೇ? ಮೆಟ್ರೋ ಇದೆಯಲ್ಲ? ಮೆಟ್ರೋ ಇಲ್ಲ. ನಿಮ್ ಮಾಗಡಿ ರೋಡ್ ಕಡೆ ಮೆಟ್ರೋ ಬರಲ್ಲಲ್ವಾ? ಮೆಟ್ರೋ ಅಲ್ಲ, ವಿಜಯನಗರದವರೆಗೂ ಇದೆಯಲ್ಲ? ವಿಜಯನಗರದಲ್ಲಿದೆ. ನೀವು ಮಾಗಡಿಯಿಂದ ಬರುವಾಗ ಸ್ವಲ್ಪ ಮುಂದಕ್ಕೆ ಬಂದು ಮೆಟ್ರೋ ಅಲ್ಲಿ ಹತ್ತು ಬಿಟ್ರೆ ಡೈರೆಕ್ಟ್ ಆಗಿ ಅಲ್ಲಿಂದ ನೀವು ಹೆಚ್ಚು ಕಮ್ಮಿ ವೈಟ್ ಫೀಲ್ಡ್ ಹತ್ರ, ವೈಟ್ ಫೀಲ್ಡ್ ಲಾಸ್ಟ್ ಗೆ ಇನ್ನೊಂದು ಸ್ಟಾಪ್ ಮುಂದೆ ಇಳ್ಕೊಂಡ್ರೆ ಅದು ಅಲ್ಲಿ ಇಟ್ಕೊಂಡ್ಬಿಟ್ಟು ಅಲ್ಲಿಂದ ಆಟೋ ಅಲ್ಲಿ ಕೂತ್ಕೊಂಡ್ರೆ ಅಮ್ಮಮ್ಮ ನಿಮ್ಗೆ ಒಂದು 10-15 ನಿಮಿಷದ ಪ್ರಯಾಣ. ಏನು ನಮ್ಮ ಪಿರಮಿಡ್ ವ್ಯಾಲ್ಯೂಗೆ ಗುರು ಇರುವಂತ ಜಾಗಕ್ಕೆ ಹೋಗ್ತೀರಾ. ಅಲ್ಲಿ ಹೋಗ್ಬಿಟ್ಟು ಮೇಲ್ಗಡೆ ನಿಮ್ಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಇರ್ತದೆ. ಹೋಗಿ ಥರ್ಡ್ ಫ್ಲೋರ್ ಅಲ್ಲಿ ಅಟೆಂಡ್ ಮಾಡಿ, ಅವ್ರ ಹತ್ರ ಮಾತಾಡಿ, ನಿಮ್ಗೆ ಯಾವ ಪಿರಮಿಡ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲೇ ಒಂದು ಪಿರಮಿಡ್ಗಳೆಲ್ಲ ಇದಾವೆ, ಕೂತ್ಕೊಂಡು ಧ್ಯಾನ ಮಾಡಿ. ಶನಿವಾರ ಬಂದ್ರೆ ಎಲ್ಲಾರು ಸಿಗ್ತಾರೆ. ಶನಿವಾರ ಬಿಟ್ರೆ ಬೇರೆ ಟೈಮಲ್ಲಿ ಆದ್ರೆ ಯಾರು ಸಿಗಲ್ಲ. ಈಗ ಈ ಶನಿವಾರ ಇಲ್ಲ, ನಾಳೆ ಶನಿವಾರ ಅಲ್ಲಿ ಧ್ಯಾನನೇ ಒಂದು ಕ್ಲಾಸ್ ನಡೀತಾ ಇದೆ. ಅವಾಗ ಬೇಕಾದ್ರೂ ಬನ್ನಿ, ಇಲ್ಲ ಈ ಶನಿವಾರ ಆದ್ರೂ ಬನ್ನಿ. ಬಂದ್ಬಿಟ್ಟು ಅವ್ರು ನಿಮ್ಗೆ ಎಲ್ಲಾ ಗೈಡೆನ್ಸ್, ರೀತಿಯಾದ ಗೈಡೆನ್ಸ್ ಕೊಡ್ತಾರೆ. ಆಮೇಲೆ ನಿಮ್ಗೆ ಯಾವ್ದು ಬೇಕೋ ಆ ಪಿರಮಿಡ್ ನ ತಗೊಂಡು ಮನೆಗೆ ಹೋಗಿ. ಅಲ್ಲಿ ನಿಮ್ಗೆ ಎತ್ಕೊಂಡು ಹೋಗಕ್ಕಾಗಿಲ್ಲ ದೊಡ್ಡದು ಅಂದ್ರೆ ಅವ್ರು ಕಳ್ಸಿಕೊಡ್ತಾರೆ. ಸಣ್ಣವಾದ್ರೆ ತಗೊಳ್ಳಿ. ಇವಾಗ ನಾವು ಇನ್ನೊಂದು ಅಭಿಯಾನ ಮಾಡೋಣ ಅಂತ ಇದೀವಲ್ವಾ, ಅರ್ಶಿನ ಕುಂಕುಮ ಜೊತೆ ಒಂದೊಂದು ಬಟ್ಲು ಕೊಡೋ ತರ ಈ ಪಿರಮಿಡ್ ನ ಕೊಡೋದು ಅಂತ, ಅದಕ್ಕೂ ಪಿರಮಿಡ್ ಸಿಗ್ತದೆ ಚಿಕ್ಕವು. ತಗೊಂಡ್ಬಂದು 4 ಜನಕ್ಕೆ ಹಂಚಿ ಎಲ್ಲಾರು ಧ್ಯಾನಗಳಾಗಿ ಕರ್ಕೊಂಡ್ಬನ್ನಿ. ಎಲ್ಲದಕ್ಕೂ ಸಂತೋಷ ಆಗ್ತದೆ. ಪ್ರಯತ್ನ ಮಾಡಿ. ಮಹಾತ್ಮ ಫೌಂಡೇಶನ್ ಬನ್ನಿ ಅಷ್ಟೇ. ಓಕೆ ಮೇಡಮ್, ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು. ಎಲ್ರಿಗೂ ಮಾಹಿತಿ ಸಿಕ್ಕಿದೆ. ಶನಿವಾರದ್ ಬಂದ್ರೆ ನಾವೆಲ್ಲ ಅಲ್ಲೇ ಸಿಗ್ತೀವಿ ಅಂತ ಹೇಳಿದೀರಾ ಸರ್. ಹಾಗಾದ್ರೆ ನೀವ್ ಅಲ್ಲಿ ಇರ್ತೀರಾ ಅಂತ ಆಯ್ತು. ಪ್ರತಿ ಶನಿವಾರ ಇರ್ತೀರಾ ಮೇಡಮ್ ಅಲ್ಲಿ? ನಾವೆಲ್ಲ ಮೇಡಮ್ ಹೇಳ್ತಿದ್ದಾರೆ. ಸೊ ನಮ್ಗೆ ಅಲ್ಲಿ ಏನೋ ಹೇಳ್ಕೊಡ್ತಾರೆ ಅನ್ಸುತ್ತೆ. ನಾವು ಎಲ್ಲ ಅಲ್ಲಿ ಶನಿವಾರದೊತ್ತು ಮೀಟ್ ಆಗೋಣ ಸರ್. ಶನಿವಾರ ನೆಕ್ಸ್ಟ್ ಶನಿವಾರ ಕ್ಲಾಸ್ ಇದೆ ಮೇಡಮ್. ಆ ಕ್ಲಾಸ್ಗೆ ಅಟೆಂಡ್ ಮಾಡೋಣ ಅನ್ಕೊಂತ ಇದೀವಿ. ರೇಖಿ ಕ್ಲಾಸ್ ಇದೆ, ಅದಕ್ಕೆ ಬಂದ್ರೆ ಇರ್ತೀವಿ ನೆಕ್ಸ್ಟ್ ವೀಕ್ ಅಂತ ಹೇಳಿದ್ದು. ಓಕೆ ಸರ್. ಮತ್ತೆ ಮಂಜುಳಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಏನ್ ಡೌಟ್ಸ್ ಕೇಳ್ಬಿಡ್ತೀನಿ ಮೇಡಮ್. ಗುರುಗಳೇ ನಮಸ್ಕಾರ. ಏನಿಲ್ಲ, ನಾಳೆ ಶನಿವಾರ ನೀವು ಇರೋದಾದ್ರೆ ಬರೋ ಶನಿವಾರ ಬರ್ತಾ ಇದ್ದೆ ಗುರುಗಳೇ. ಹೌದೌದು, ರೇಖಿ ಕ್ಲಾಸ್ ಇದೆಯಲ್ಲ ಮ್ಯಾಮ್. ರೇಖಿ ಕ್ಲಾಸ್ ಅಲ್ಲ, ಈಗ ಬರೋ ಶನಿವಾರ. ಇವತ್ತು ಬುಧವಾರ ಅಲ್ವಾ? ಗುರುವಾರ ಈ ಶನಿವಾರ ಇರೋದಿಲ್ಲ. ಈ ಶನಿವಾರ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ವಿ. ಯಾಕಂದ್ರೆ ಈಗ ಮಳೆ ಸೀಸನ್ಸ್ ಎಲ್ಲಾ ಕಡೆ ತುಂಬಾ ಚೆನ್ನಾಗಿದೆ ಫಾಲ್ಸ್ಗಳು. ಅದಕ್ಕೆ ಎಲ್ಲಾನು ಒಂದು ಫಾಲ್ಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ. ಒಳ್ಳೆ ಫಾಲ್ಸ್ ನೋಡ್ಕೊಂಡ್ ಬರೋಣ ಅಂತ 1-2-3 ಟ್ರೈ ಮಾಡ್ತಾ ಇದೀವಿ. ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ ಶನಿವಾರ. ನೆಕ್ಸ್ಟ್ ಶನಿವಾರ ನಾವ್ ಅಲ್ಲಿ ಬರೋಣ. ಅದೇ ನೋಡ್ದೆ ರೇಖಿ ಕ್ಲಾಸು ಎಲ್ಲ ರಶ್ ಇರುತ್ತೆ. ಇನ್ನ ನಾನು ನೋಡೋಣ, ಒಂದ್ಸತಿ ವಿಸಿಟ್ ಕೊಡೋಣ. ಟ್ರೀಟ್ಮೆಂಟ್ಗೆ ಹೇಳ್ತಾ ಇದ್ರಲ್ವಾ ಎಲ್ಲಾ ಇವ್ರು ಲಕ್ಷ್ಮೀದೇವಿ ಪಂಡಿತ್ ಮೇಡಮ್ ಎಲ್ಲ ಒಂದ್ಸತಿ ಮಾವತಾರ್ಗ್ ಹೋಗ್ಬಾ ಅಂತ. ನನ್ಗೂ ಹೋಗ್ಬೇಕು ಅನ್ನೋದಿತ್ತು. ನಾನ್ ಜಾಯಿನ್ ಆದಾಗ್ಲೂ ಹೇಳ್ತಾ ಇದ್ರು ಗುರುಗಳೇ, ಯಾರೋ ಒಬ್ರು ಮೈಸೂರ್ನವ್ರು, ಹಿಂಗೆ ನಾವು ಮುಂಚೆ ಹೆಂಗಿದ್ದೆ ಮಹಾವತಾರ್ಗ್ ಹೋದ್ಮೇಲೆ ವಿಪರೀತ ಸೊಂಟ ನೋವು ಅಂತ ಹೇಳ್ಬಿಟ್ಟು ಅಂತ ಅದನ್ನೊಂದ್ ಸ್ಕಿಟ್ಟೆ ಮಾಡಿದ್ರು. ಅದಕ್ಕೆ ಅದ್ ನೋಡಿದ್ದೆ. ಅದಕ್ಕೆ ಅವತ್ತಿನಿಂದ ಹೋಗ್ಬೇಕು ಅಂತ ಅನ್ಕೊಂತಿದ್ವಿ. ಅದಕ್ಕೆ ನಾವು ಇವತ್ತು ತುಮಕೂರ್ಗೆ ಹೋಗ್ತಾ ಇದೀವಿ. ಹಂಗಾಗಿ ಶನಿವಾರ ಅತ್ಲಾಗಿ ಹೋಗ್ ಬರೋಣ ಅಂತಂತ ಹೇಳ್ಬಿಟ್ಟು. ಅಲ್ಲಿ ಹೆಂಗಿರುತ್ತೆ ಗುರುಗಳೇ ಟ್ರೀಟ್ಮೆಂಟ್?
ನಾವು ನೀವು ಮಾತಾಡಿದಷ್ಟು ಈಸಿಯಾಗಿರುತ್ತೆ, ತೊಂದರೆ ಏನೂ ಆಗಲ್ಲ. ನೀವು ಮರ್ಮ ಥೆರಪಿ ತಗೊಂತೀರಾ ಇಲ್ಲ ಆಯುರ್ವೇದಿಕ್ ತಗೊಂತೀರಾ, ಅಲ್ಲಿ ಹೋದ್ಮೇಲೆ ಯಾವ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮ್ಗೆ ಒಳ್ಳೇದು ಅಂತ ಅನ್ನಿಸಿದ್ರೆ ಆ ಡಾಕ್ಟ್ರು ಅದಕ್ಕೆ ಸಂಬಂಧಪಟ್ಟವ್ರು ಇರ್ತಾರೆ. ಮರ್ಮ ಥೆರಪಿ ನಿಮ್ಗೆ ಬೆನ್ನು ಸೊಂಟ ನೋವು ಏನಾನ ಇದ್ರೆ ಮರ್ಮ ಥೆರಪಿ ಒಳ್ಳೇದು ಅನಿಸ್ತದೆ. ಬರೀ ಬರೋದಿಲ್ಲ, ಬರೀ ನಿಮ್ಗೆ ಎಲ್ಲ ವಾರಮ್ ಅಪ್ ಮಾಡಿ ರೆಡಿ ಮಾಡ್ತಾರೆ ಅಷ್ಟೇ. ತುಂಬಾ ಚೆನ್ನಾಗಿರ್ತದೆ ಮರ್ಮ ಥೆರಪಿ. ಆಮೇಲೆ ಥೆರಪಿ ಮತ್ತೆ ಲೇಸರ್ ಥೆರಪಿ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಲ್ಲಿ 5 ನಿಮಿಷದಲ್ಲಿ ತಗೊಂಡ್ಬರ್ಬೋದು. ಯಾವ್ದು ರಿಸ್ಕ್ ಆಗಲ್ಲ. ಅಲ್ಲಿ ನೋಡ್ಬಿಟ್ಟು ಸಜೆಸ್ಟ್ ಮಾಡ್ತಾರಾ? ಅಲ್ಲಿ ನೋಡ್ಬಿಟ್ಟು ನಮ್ಮನ್ನ ನೀವ್ ಯಾವ್ದು ನಿಮ್ಗೆ ಬೆಟರ್ ಅಂತ ಹೇಳ್ತಾರಾ? ಹೌದು, ಹೇಳ್ತಾರೆ. ನಿಮ್ಮನ್ನೇ ಕುಂಡ್ರಿಸ್ತಾರೆ ಅಲ್ಲಿ. ನೀವು ನೋಡಿ 5 ನಿಮಿಷ ಎಲ್ಲಾ ಕಡೆ ನೋಡಿ ಯಾವ್ದು ನಿಮ್ಗೆ ಬೇಗ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಪರವಾಗಿಲ್ಲ ಅನಿಸ್ತದ, ಅದನ್ನ ತಗೊಳ್ಳಿ. ಬಟ್ ಯಾವ್ದು ಮಾಡಿದ್ರು ಧ್ಯಾನ ಮುಖ್ಯ. ಧ್ಯಾನ ನೀವು ಕಂಟಿನ್ಯೂ ಮಾಡ್ಬೇಕು. ಬಟ್ ಪಿರಮಿಡ್ಗೆ ಒಂದ್ಸರಿ ಬನ್ನಿ, ಅಲ್ಲಿನ ವಾತಾವರಣ ಒಂದ್ಸರಿ ನೋಡಿದ್ರೆ ನಿಮ್ಗೆ ಯಾವ ಡಾಕ್ಟರ್ ಶಾಪ್ ಬೇಡ ಅನಿಸ್ತದೆ. ಆದಷ್ಟು ವಾಸಿ ಆಗುತ್ತೆ. ಬಟ್ ನಿಧಾನ. ನಿಮ್ಗೆ ಮೊಣಕಾಲ್ ನೋವು ಇದೆ ಅಂತ ಹೇಳ್ತಾ ಇದ್ದೀರಾ, ಮೊಣಕಾಲ್ ನೋವು, ಮಂಡಿ ನೋವು ಅದನ್ನು ಸ್ವಲ್ಪ ಸರೋಗುತ್ತೆ. ಯಾವ ರೀತಿ ಆಸನಗಳು ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಮರ್ಮ ಥೆರಪಿ ನೋಡಿ, ಇಲ್ಲಾಂದ್ರೆ ಲೇಸರ್ ಥೆರಪಿ ನೋಡಿ. ಈಗ ಹೊಸದಾಗಿ ಬರುವಂತ ರೆಡ್ ಲೇಸರ್ ಥೆರಪಿನೂ ನೋಡಿ. ನಿಮಗೆ ಗುರುಜಿ ಆಕ್ಯುಪ್ರೆಷರ್ ಇದೆಯಾ? ಆಕ್ಯುಪಂಕ್ಚರ್ ಅಂತ ಇದೆ, ಅದಕ್ಕೂ ಮೆಟೀರಿಯಲ್ಸ್ ಅಲ್ಲೇ ಸಿಗ್ತದೆ, ಪಿರಮಿಡ್ ಸಿಗ್ತದೆ. ನೀವು ಶನಿವಾರ ಬಂದು ವಿಸಿಟ್ ಮಾಡಿ, ನೀವೇ ಇನ್ನೊಬ್ಬರನ್ನ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀವಿ. ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗತ್ತೆ ನಿಮ್ಗೆ. ಅದೇ ಗುರುಜಿ, ಈಗ ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ಬೇಕು ಅಂತ ಹೇಳ್ಬಿಟ್ಟು ಆಗ್ತಾ ಇರ್ತಾರೆ ಗ್ರೂಪ್ ಅಲ್ಲಿ. ಹೌದು, ಅದಕ್ಕೆ ಮರ್ಮಕ್ಕೆ ಅದು ಯಾಕೆ ಅಂದ್ರೆ ಜನ ಜಾಸ್ತಿ ಆಗ್ತಾರೆ. ನೀವು ಬೇಗ ಅಪಾಯಿಂಟ್ಮೆಂಟ್ ತಗೊಂಡ್ರೆ ಫಸ್ಟ್ ನಿಮ್ಗೆ ಸಿಗತ್ತೆ. ಇವಾಗ ನಾಳೆಯಿಂದ ಇವತ್ತು ಬುಧವಾರ, ಇವತ್ತು ಇಲ್ಲ ನಾಳೆ ಬೆಳಗ್ಗೆ ಇವತ್ತೇ ಫೋನ್ ಮಾಡಿ ಇಲ್ಲ ನಾಳೆ ಫೋನ್ ಮಾಡಿ ಬರ್ತೀನಿ ಅಂದ್ರೆ ಅವರು ನಿಮ್ಗೆ ಟೈಮಿಂಗ್ಗೆ ಹೇಳ್ತಾರೆ. ಆ ಟೈಮಿಂಗ್ ಅಲ್ಲಿ ಹೋಗಿ ಅಟೆಂಡ್ ಮಾಡ್ಬೋದು. ಓಕೆ ಗುರುಜಿ. ಬೆಳಗ್ಗೆ ಆದಷ್ಟು ಬೇಗ. ಎಲ್ಲಿಂದ ಬರ್ತೀರಾ ನೀವು ಹೇಳಿ? ತುಮಕೂರಿಂದ. ತುಮಕೂರಿಂದ ನಿಮ್ಗೆ ಅಲ್ಲಿಂದ ಮೆಜೆಸ್ಟಿಕ್ ಬಂದ್ಬಿಟ್ಟು ಮೆಜೆಸ್ಟಿಕ್ ಮೆಟ್ರೋಲ್ ಬಂದ್ಬಿಟ್ಟು ಹಂಗೆ ಬರೋದು. ಸರಿಮ್ಮ, ಓಕೆ. ಯಾರೋ ಏನೋ ಕೇಳ್ತಾ ಇದಾರೆ, ಇನ್ನೊಬ್ರು ಯಾರು ಹೇಳಿ ಸರ್, ಯಾರು? ಥ್ಯಾಂಕ್ ಯು. ಬನ್ನಿ ಮೇಡಮ್, ಮಂಜುಳಾ ಮೇಡಮ್ ಅಟೆಂಡ್ ಮಾಡ್ಬಿಟ್ಟು ಅಭಿಪ್ರಾಯ ತಿಳಿಸಿ. ಓಕೆ, ಥ್ಯಾಂಕ್ ಯು ಸರ್. ಮಧ್ಯಾಹ್ನ ಪತ್ರಿಜಿ ಅವ್ರ ಜೊತೆ ಅವ್ರು ಇದ್ದವ್ರಂತೆ. ಅವರು ಧ್ಯಾನ ಮಾಡಿ, ಅವರು ಫಸ್ಟ್ ನಮ್ಗೆ ಅವರು ಪರಿಚಯ ಕೊಟ್ಟು ಅವರೇ ನಮಗ್ ಧ್ಯಾನ ಮಾಡಿಸ್ತಾರೆ ಮಾಸ್ಟರ್ಸ್. ಹಾಗಾಗಿ ಮತ್ತೆ 3 ಗಂಟೆಗೆ ನಾವು ಮತ್ತೆ ಸೇರೋಣ ಮಾಸ್ಟರ್ಸ್. ಯಾಕೆಂದ್ರೆ ಪತ್ರಿಜಿ ಅವ್ರು ನಮಗ್ ಗೊತ್ತಿಲ್ಲ ಹೇಗೆ, ಅವ್ರ ಜೊತೆ ನಾವು ಸಂಗಡ ಇರ್ಲಿಲ್ಲ. ಅಂತವ್ರ ಜೊತೆ ಅವ್ರು ಇದ್ದವ್ರ ಜೊತೆ ನಾವ್ ಇದೀವಿ ಅಂತಂದ್ರೆ ನಾವು ಅದೃಷ್ಟವಂತರು ಮಾಸ್ಟರ್ಸ್. ಮಧ್ಯಾಹ್ನ 3 ಗಂಟೆಗೆ ಮತ್ತೆ ಜಾಯ್ನ್ ಆಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯನ ನಮಗ್ ಕೊಟ್ಟಿದ್ದಕ್ಕೆ ಸರ್. ನಮ್ಮ ಮಾಸ್ಟರ್ಸ್ ಏನ್ ಕೇಳಿದ್ರು ಅದಕ್ಕೆ ಖುಷಿಯಾಗಿ ಉತ್ತರ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ಹಾಗೆ ನಮ್ಮ ಮಹಾ ಅವತಾರ್ ಫೌಂಡೇಶನ್ ನ ಎಲ್ಲಾ ಸಿಬ್ಬಂದಿ ವರ್ಗದವರೆಗೂ ನಾವು ಕೃತಜ್ಞತರಾಗಿ ಹೇಳ್ತೀವಿ ಸರ್ ಮಾಸ್ಟರ್ಸ್. ಅವ್ರಿಗಾಗಿ ಒಂದು ಚಪ್ಪಾಳೆ ಮೂಲಕ ಅವ್ರಿಗೆ ನಾವು ಥ್ಯಾಂಕ್ ಯು ಹೇಳೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ 3 ಗಂಟೆಗೆ ಸಿಗೋಣ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್.